ಅರಣ್ಯಕಾಂಡ 18 ಇದಲ್ಲದೆ ಕರ್ತರು ಆರೋನನಿಗೆ ಹೇಳಿದ್ದು ಏನೆಂದರೆ, ಇಸ್ರೇಲ್ ದೇಶದಲ್ಲಿ ನಿನಗೆ ಸ್ವಂತಕ್ಕಾಗಿ ಭೂಸುತ್ತಿಯಾಗುವುದಿಲ್ಲ, ಅವರೊಂದಿಗೆ ನಿನಗೆ ಪಾಲು ಇರುವುದಿಲ್ಲ. ಇಸ್ರೇಲರ ಮಧ್ಯದಲ್ಲಿ ನಾನೇ ನಿನಗೆ ಪಾಲಾಗಿಯೂ ಸ್ವಾಸ್ಥ್ಯವಾಗಿಯೂ ಇದ್ದೇನೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ? ಯಾರು ಕೊಡ್ತಾ ಇರೋದು? ಯಾಜಕರಿಗೆ ದೇವರು ಕೊಡ್ತಾ ಇರುವಂಥ ಒಂದು ಪ್ರಾಮಿಸ್. ಏನು ಪ್ರಾಮಿಸ್ ಹೇಳ್ತಾ ಇದ್ದಾರೆ? ನಿನಗೆ ಬೇಕಾಗಿರೋದೆಲ್ಲವೂ ಏನಂತೆ ನಾನಾಗಿದ್ದೀನಿ ಅಂತ. ಎಲ್ಲ ಹಂಗಂದ್ರೆ ನಿನ್ನ ಎಲ್ಲ ನೀಡ್ಸ್, ನಿನ್ನ ಎಲ್ಲ ಕೊರತೆಗಳನ್ನು ದೇವ್ರು ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆ ಜಾಗದಲ್ಲಿ ನೆರವೇರಿಸ್ತೀನಿ ಅಂತ. ಇವಾಗ ಆ ವಾಕ್ಯವನ್ನು ನಿಮ್ಮ ಜೀವನಕ್ಕೆ ನೀವು ಯೂಸ್ ಮಾಡಿ ನೋಡಿ. ಯಾಕಂದ್ರೆ 1 ಪೇತ್ರನು 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಏನು ಹೇಳಿದ್ರು? ಆ 1 ಪೇತ್ರದಲ್ಲಿ ಏನು ಹೇಳಿದ್ರು? ನಾವು ಏನಾಗಿದ್ದೀವಂತೆ? ಯಾಜಕರಾಗಿದ್ದೀವಂತೆ ದೇವರ ವಾಕ್ಯದಲ್ಲಿ ಹೇಳಿದ್ದಾರೆ. ಸೊ ಇಫ್ ವಿ ಆರ್ ಸೋ ಕಾಲ್ಡ್ ಪ್ರೀಸ್ಟ್, ನಾವು ಪ್ರೀಸ್ಟ್ ಆಗಿರ್ಬೇಕಂದ್ರೆ ದೇವ್ರ ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ನಿನ್ನ ಎಲ್ಲ ಕೊರತೆಗಳನ್ನು ನಾನು ಏನು ಮಾಡ್ತೀನಿ? ನೀಗಿಸ್ತೀನಿ ಅಂತ. ನನ್ನ ಪ್ರಶ್ನೆ ಏನಂದ್ರೆ, ಯಾಕೆ ನಮ್ಮ ಕೊರತೆಗಳನ್ನು ದೇವ್ರು ನೀಗಿಸ್ತಾ ಇಲ್ಲ? ನಾವು ಯಾಜಕರಾದಿಗೆ ಇದ್ದೀವಿ, ದೇವ್ರು ನಮಗೆ ಏನು ಕೊಟ್ಟಿದ್ದಾರೆ? ವಾಗ್ದಾನ ಕೊಟ್ಟಿದ್ದಾರೆ, ಪ್ರಾಮಿಸ್ ಕೊಟ್ಟಿದ್ದಾರೆ. ಈ ಪ್ರಾಮಿಸ್ ಕೊಟ್ಟಿರ್ಬೇಕಾದ್ರೆ ಯಾಕೆ ನಮ್ಮ ಜೀವನದಲ್ಲಿ ದೇವ್ರು ಅದನ್ನ ನಡೆಸ್ತಾ ಇಲ್ಲ? ಅಥವಾ ಯಾಕೆ ನಾವು ಅದನ್ನ ಪಡೆದುಕೊಳ್ಳೋಕ್ಕಾಗ್ತಾ ಇಲ್ಲ? ಕೀಳ್ಪಡಿದೇ ಇರುವುದು ಅಂದ್ರೆ ಓಕೆ, ಡಿಸೊಬೀಡಿಯನ್ಸ್. ಬೇರೆ ಆಲಸ್ಯ, ಲೇಸಿನೆಸ್. ಓಕೆ, ಪ್ರೊಕ್ರಾಸ್ಟಿನೇಷನ್, ತಳ್ಳ ಹಾಕೋದು, ದೇವರ ಕಾರ್ಯವನ್ನು ತಳ್ಳಿ ಹಾಕೋದು ಅಂತ ಇಟ್ಕೊಳ್ಳಿ. ಓಕೆ, ಬೇರೆ ಓಕೆ, ಫೇತ್ ಇಲ್ಲದೆ ಇರೋದು, ವಿಶ್ವಾಸ ಇಲ್ಲದೆ ಇರುವುದು. ಓಕೆ, 4 ವಿಷಯ ಹೇಳಿದ್ರಿ. ಒಂದು ಮುಖ್ಯವಾದ ವಿಷಯ ಏನಂದ್ರೆ ಅರಣ್ಯ. ಇವತ್ತು ನಾವು ಯಾವ್ದು ಕುರಿತಾಗಿ ಮಾತಾಡ್ತಾ ಇದೀವಿ ಅಂದ್ರೆ, ಲೆಟ್ಸ್ ಟಾಕ್ ಅಬೌಟ್ ವಿಲ್ಡರ್ನೆಸ್. ಅರಣ್ಯ ಅನ್ನೋದು ಏನನ್ನ ತೋರಿಸ್ಕೊಡುತ್ತೆ? ನೀರಿಲ್ಲದೆ ಇರುವುದು, ಊಟ ಇಲ್ಲದೆ ಇರುವುದು. ಇಟ್ ಇಸ್ ಕಾಲ್ಡ್ ಫಾರೆಸ್ಟ್, ಅರಣ್ಯ, ಡೆಸರ್ಟ್. ಈ ಡೆಸರ್ಟ್ ಅಲ್ಲಿ, ಈ ಅರಣ್ಯದ ಕಾಲದಲ್ಲಿ ನಾವು ಇರಬೇಕಾದ್ರೆ, ಯಾಕಂದ್ರೆ ಎಲ್ಲರ ಜೀವನದಲ್ಲೂ ಅರಣ್ಯದ ಕಾಲ ಬರುತ್ತೆ. ಇದನ್ನ ಮೂರು ಜನರ ಜೀವನವನ್ನು ಇವತ್ತು ನೋಡೋಣ. ಯಾರಂದ್ರೆ, ಮೊದಲು ಯೋಸೇಫಿನ ಜೀವನ ನೋಡೋಣ. ಜೆನಿಸಿಸ್ 39, ಆದಿಕಾಂಡ 39, 19, 20 ಓದೋಣ. 19, 20 ಓದಿ. ಆದಿಕಾಂಡ 39ನೇ ಅಧ್ಯಾಯ ವಚನ 19, 20. ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದನು ಎಂಬುದಾಗಿ ಆಕೆ ಹೇಳಿದ ಮಾತುಗಳನ್ನು ಯೋಸೇಫನ ದಣಿಯು ಕೇಳಿ ಬಹಳ ಸಿಟ್ಟುಗೊಂಡು ಅವನನ್ನು ಇಳಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಓಕೆ, ದೇವರು ಒಂದು ಮನುಷ್ಯನನ್ನ ಕರೆದ ಮೇಲೆ ಅಥವಾ ಒಂದು ಮನುಷ್ಯನನ್ನು ಕರೆದ ಮೇಲೆ, ಒನ್ಸ್ ಯು ಗೆಟ್ ಸೇವ್ಡ್, ಯೇಸು ಕ್ರಿಸ್ತನೇ ದೇವರು ಅಂತ ಹೇಳಿದ ಮೇಲೆ, ಫಸ್ಟ್ ದೇವರು ಏನ್ ಮಾಡ್ತಾ ಇದ್ದಾರೆ? ನಮ್ಮನ್ನ ಚೂಸ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಆರಿಸ್ಕೊಳ್ತಾ ಇದ್ದಾರೆ. ಆರಿಸಿಕೊಂಡ ಮೇಲೆ ದೇವ್ರು ನಮ್ಗೆ ಏನ್ ಕೊಡ್ತಾರೆ? ಒಂದು ವಾಗ್ದಾನ. ಹಿ ಗಿವ್ಸ್ ಅ ಪ್ರಾಮಿಸ್ ದಟ್ ಐ ವಿಲ್ ಡೂ ದಿಸ್ ಇನ್ ಯುವರ್ ಲೈಫ್. ಇದು ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ. ಲೆಲೂಯಾ. ಎಲ್ಲರ ಜೀವನದಲ್ಲಿ ದೇವರು ಏನ್ ಮಾಡಿರ್ತಾರೆ? ನಮ್ಮನ್ನ ಆರಿಸಿಕೊಂಡ ಮೇಲೆ, ಆಫ್ಟರ್ ವಿ ಗೆಟ್ ಬ್ಯಾಪ್ಟೈಸ್ಡ್, ಆಫ್ಟರ್ ವಿ ಸೇ ಜೀಸಸ್ ಇಸ್ ಗಾಡ್, ನಾವು ಹೇಳಿದ ಮೇಲೆ, ಯೇಸು ಕ್ರಿಸ್ತನೇ ದೇವರು ಅಂತ ಹೇಳಿದ ಮೇಲೆ, ದೇವರು ನಮ್ಮ ಜೀವನದಲ್ಲಿ ಏನ್ ಮಾಡ್ತಾರೆ? ಒಂದು ವಾಗ್ದಾನ ಕೊಡ್ತಾರೆ. ಹಿ ಗಿವ್ಸ್ ಅ ಪ್ರಾಮಿಸ್ ಅಂಡ್ ಸೇಸ್, ಈ ಜೀವನದಲ್ಲಿ ನೀನು ಇದನ್ನ ಮಾಡಬೇಕು. ದೇವರ ವಾಗ್ದಾನ ಕೊಟ್ಟಿದ ಮೇಲೆ ನಮ್ಮನ್ನ ಏನ್ ಮಾಡ್ತಾರೆ? ತಕ್ಷಣ ಅದನ್ನ ಕೊಡಲ್ಲ. ಏನ್ ಮಾಡ್ತಾರೆ? ನಮ್ಮನ್ನ ಡೆವಲಪ್ ಮಾಡ್ತಾರೆ. ನಮ್ಮ ಗುಣವನ್ನು ಏನ್ ಮಾಡ್ತಾರೆ? ಸರಿಪಡಿಸ್ತಾರೆ. ಈ ಗುಣವನ್ನು ಸರಿಪಡಿಸುವಂತ ಕಾಲವನ್ನು ನಾವೇನಂತ ಹೇಳ್ತೀವಿ? ಅರಣ್ಯ. ದೇವರು ನನ್ನನ್ನು ಕರೆದಿರುವುದಕ್ಕೂ ದೇವರು ನನ್ನನ್ನು ಉಪಯೋಗಿಸುವುದಕ್ಕೂ ಮಿಡಲ್ ಅಲ್ಲಿ ಇರುವುದೇನು? ಅರಣ್ಯ, ವಿಲ್ಡರ್ನೆಸ್. 3 ಜನರಿಗೆ ನಾವು ಇವತ್ತು ಯಾರು ನೋಡ್ತಾ? ಮೊದಲು ಯೋಸೆಫ್ ಯಾವ ತರ ಮನುಷ್ಯನಾಗಿದ್ದ? ಮೊದಲು ಅವ್ರ ಅಣ್ಣ ತಮ್ಮಂದಿರು ಏನಾಗಿತ್ತು? ಅವ್ರ ಮೇಲೆ ಹೊಟ್ಟೆ ಕಿಚ್ಚು. ಯಾಕೆ? ಅವ್ರ ಅಪ್ಪಗೆ ಯಾರನ್ನ ತುಂಬಾ ಇಷ್ಟ ಆಗಿತ್ತು? ಯೋಸೆಫ್ನ. ಆ ಒಂದು ಕಾರಣದಿಂದ ಯೋಸೆಫನನ್ನ ಏನ್ ಮಾಡ್ತಾರೆ? ಅಣ್ಣ ತಮ್ಮಂದಿರು ಸೇಲ್ ಮಾಡ್ತಾರೆ. ಏನ್ ಮಾಡ್ತಾರೆ? ಅವನನ್ನ ಮಾರಾಟ ಮಾಡ್ತಾರೆ. ಬೇಗ ಹೋಗೋಣ. ಅವನು ಮಾರಾಟ ಮಾಡಿದ ಮೇಲೆ ಏನಾಗ್ತಾ ಇದ್ದಾನೆ? ಅವನು ಎಲ್ಲೋಗಿ ಸೇರ್ಕೊಳ್ತಾನೆ? ಈಜಿಪ್ಟಿನಲ್ಲಿ ಇರುವಂತ ಒಂದು ಆಫೀಸರ್ ಮನೆಯಲ್ಲಿ, ಯಾರು? ಪೋತಿಫಾರ್ನ ಮನೆಯಲ್ಲಿ ಏನಾಗಿ ಹೋಗ್ತಾನೆ? ಕೆಲಸಗಾರನಾಗಿ ಹೋಗ್ತಾನೆ. ಆ ಜಾಗದಲ್ಲಿ ದೇವರವರನ್ನು ಆಶೀರ್ವದಿಸಿದ ಕಾರಣದಿಂದ ಪೋತಿಫಾರ್ ಏನ್ ಮಾಡ್ತಾನೆ? ಅವನ ಮನೆಯಲ್ಲಿ ಇರುವಂತ ಎಲ್ಲಾ ವಸ್ತುಗಳ ಮೇಲೆ ಅವನನ್ನ ಏನ್ ಮಾಡ್ತಾನೆ? ಅಧಿಕಾರಿಯಾಗಿ ಮಾಡ್ತಾ ಇದ್ದಾನೆ.
ಒಂದು ರಾಜನ ಕೆಳಗಡೆ ಇರುವಂತ ಆಫೀಸರ್, ಅಷ್ಟು ಹತ್ರ ಇರುವಂತ ಆಫೀಸರ್ ಮನೆಯಲ್ಲಿ ಇವನೇನಾಗಿದ್ದಾನೆ, ಕೆಲಸಗಾರನಾಗಿದ್ದಾನೆ. ದೇವರು ಯೋಸೇಫನ್ಗೆ ಏನಂತ ವಾಗ್ದಾನ ಕೊಡ್ತಾರೆ, ನೀನು ಈ ಜನರೆಲ್ಲರನ್ನು ಏನ್ ಮಾಡ್ತೀಯಾ, ಆಳ್ತೀಯಾ ಅನ್ನುವಂಥ ವಾಗ್ದಾನವನ್ನು ಕೊಟ್ಟಿದ ಮೇಲೆ ಇವನೇನಾಗ್ತಾ ಇದ್ದಾನೆ, ಪೋತಿಫರ್ ಮನೆಯಲ್ಲಿ ಈಜಿಪ್ಟ್ ಆ ಒಂದು ಆಫೀಸರ್ ಕೆಳಗಡೆ ಏನ್ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಜೀವನ ಚೆನ್ನಾಗಿ ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಬಂದಿದ್ದ ಪ್ರಾಬ್ಲಮ್ ಏನು, ಪೋತಿಫರ್ನ ಹೆಂಡತಿ. ಪೋತಿಫರ್ನ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ, ಇವನ್ನ ಯಾವ ರೀತಿ ಆದ್ರೂ ಪಡೆದುಕೊಳ್ಬೇಕು ಅನ್ನುವಂಥ ಆಸೆಯಿಂದ ಏನ್ ಮಾಡ್ತಾ ಇದ್ದಾನೆ, ಹಿಂದೆನೇ ಏನ್ ಮಾಡ್ತಾ ಇರ್ತಾನೆ, ಹೋಗ್ತಾ ಹೇಳ್ತಾನೆ, ಅವನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಇದರಲ್ಲಿ ಅವನೊಂದು ಮಾತು ಹೇಳ್ತಾನೆ ನೋಡಿ, ಏನ್ ಹೇಳ್ತಾನೆ, 8ನೇ ವಾಕ್ಯ, 7 ಮತ್ತು 8, ಆದಿಕಾಂಡ ಜೆನಿಸಿಸ್ 39, 39, 7 ಮತ್ತು 8. ಆದಿಕಾಂಡ 39ನೇ ಅಧ್ಯಾಯ ವಚನ 7, 8. ಹೀಗಿರುವಲ್ಲಿ ಅವನ ದಣಿಯು ಹೆಂಡತಿ ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ, ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ಕಂಟಿನ್ಯೂ ಮಾಡಿ. ಹಂಗೆ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ? ಈಗಿರುವಾಗ ಇದೆಲ್ಲ ನನಗೆ ಅವನು ಮಾಡಿದ್ದಾರೆ, ಯಾರು, ಆ ಒಂದು ಅಧಿಕಾರಿ ಇದೆಲ್ಲ ನನಗೋಸ್ಕರ ಮಾಡಿದ್ದಾನೆ. ಈಗಿರಬೇಕಾದರೆ ನಾನು ದೇವರಿಗೆ ವಿರೋಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆಮೆನ್, ಹಲ್ಲೆಲೂಯಾ. ಇದು ಇನ್ನೊಬ್ಬರ ಜೀವನದಲ್ಲಿ, ಯಾರ ಜೀವನದಲ್ಲಿ ನೋಡ್ತೀವಿ ಅಂದ್ರೆ ದಾವೀದನ ಜೀವನದಲ್ಲಿ ನೋಡ್ತೀವಿ. ಮೊದಲು ಇಲ್ಲಿ ಇದನ್ನ ನೋಡಿ ಯೋಸೇಫನ್ ಏನ್ ಮಾಡ್ತಾ ಇದ್ದಾನೆ, ಇವಾಗ ಅವಳು ಈ ರೀತಿ ಮಾಡಬೇಕಾದ್ರೆ ಅವನೇನ್ ಹೇಳ್ತಾನೆ, ಈ ರೀತಿ ನಾನು ಯಾವ ರೀತಿ ದೇವರ ವಿರೋಧವಾಗಿ ಪಾಪ ಮಾಡ್ಲಿ ಅಂತ ಯೋಸೇಫನು ಮಾತಾಡ್ತಾನೆ. ಮಾಡಿದ ಮೇಲೆ ಏನಾಗ್ತಾ ಇದೆ ಅವನಿಗೆ, ಅದೇ ಆ ಹೆಂಡತಿ ಏನ್ ಮಾಡ್ತಾಳೆ, ಟ್ವಿಸ್ಟ್ ಮಾಡಿ ಏನಂತ ಹೇಳ್ತಾನೆ, ಇವನು ನನ್ನನ್ನ ಕೆಡಿಸೋದಕ್ಕೆ ಬಂದ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ. ಇವಾಗ ಅವನಿಗೆ ಕೋಪ ಬರುತ್ತೆ, ಯಾರಿಗೆ, ಪೋತಿಫರ್ನಿಗೆ ಕೋಪ ಬರುತ್ತೆ. ಆದ್ರಿಂದ ಯೋಸೆಫ್ನ ಏನ್ ಮಾಡ್ತಾನೆ, ಜೈಲಿಗೆ ಹಾಕ್ತಾನೆ. ಯೋಸೆಫನು ದೇವರ ವಿರೋಧವಾಗಿ ನಾನು ಪಾಪ ಮಾಡಬಾರ್ದು ಅಂತ ತನ್ನನ್ನು ತಾನು ತಗ್ಗಿಸ್ಕೊಂಡು ಏನಂತ ಹೇಳ್ತಾ ಇದ್ದ, ನಾನು ದೇವರ ವಿರೋಧವಾಗಿ ಪಾಪ ಮಾಡಬಾರ್ದು ಯೋಸೆಫನ್ ಹೇಳಿದ್ರೆ, ಪೋತಿಫರ್ಗೆ ಅವನಿಗೇನ್ ಸಿಗ್ತಾ ಇದೆ, ಅವನಿಗೆ ಒಳ್ಳೇದು ಮಾಡ್ತಾನೆ, ದೇವ್ರ ವಿರೋಧವಾಗಿ ಮಾಡಬಾರ್ದು ಅಂತ ಅವನಿಗೇನ್ ಸಿಗ್ತಾ ಇದೆ, ಜೀವನದಲ್ಲಿ ಕೆಟ್ಟದಾಗ್ತಾ ಇದೆ. ದೇವರು ಯೋಸೆಫನಲ್ಲಿ ಇದ್ದಂತ ಚಿಕ್ಕ ಚಿಕ್ಕ ಗುಣಗಳನ್ನು ಚೇಂಜ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಸಮಯ ತಗೊಳ್ತಾ ಇದ್ದಾರೆ. ಯೋಸೆಫನಿಗೆ ದೇವರು ವಾಗ್ದಾನ ಕೊಟ್ಟು ಅವನು ತಿರುಗಿ ಆ ರಾಜನ ಕೆಳಗಡೆ ಆ ಅಧಿಕಾರಿ ಆಗೋದಕ್ಕೆ ಎಷ್ಟು ವರ್ಷ ಆಗುತ್ತೆ, 13 ವರ್ಷ. 13 ಇಯರ್ಸ್ ಏನಾಗ್ತಾ ಇದ್ದಾನೆ, ಅವನು ಕಷ್ಟದ ಒಳಗಡೆ ಹೋಗ್ತಾ ಇದ್ದಾನೆ. ಏನಕ್ಕೆ, ದೇವರು ಒಂದು ವಾಗ್ದಾನ ಕೊಟ್ಟರು ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ಏನಾಗ್ತಾ ಇದೆ, ಅವನ ತಕ್ಷಣ ಪಾಪ ಅವನ್ ತಪ್ಪೇ ಮಾಡದೇ ಇದ್ದಿದ್ರು ಏನಾಗ್ತಾ ಇದೆ, ಹೋಗಿ ಎಲ್ಲಿ ಸೇರ್ಕೊಳ್ತಾ ಇದ್ದಾನೆ, ಜೈಲಿಗೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ನಾವ್ ಯಾರನ್ನ ನೋಡೋಣ ಅಂದ್ರೆ ಮೋಸೆ. ಎಕ್ಸಡಸ್ ವಿಮೋಚನಾ ಕಾಂಡ 3ನೇ ಅಧ್ಯಾಯ ಮತ್ತೆ 4ನೇ ಅಧ್ಯಾಯ ನಿಮ್ಮ ಮನೇಲಿ ಓದ್ಕೊಳ್ಳಿ. 2ನೇ ಅಧ್ಯಾಯದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೋಸೆ ಯಾರಾಗಿರ್ತಾನೆ, ದೇವರ ಸೇವಕರು. ಆಯ್ತಾ, ಅವ್ರು ಕರೆಯೋದಕ್ಕೆ ಮೊದಲು ಏನಾಗಿದ್ದಾನೆ, ಈಜಿಪ್ಟ್ ರಾಜನ ಕೆಳಗಡೆ ಆ ಮನೆಯಲ್ಲಿ ಬೆಳೆದಂತ ಒಂದು ಮನುಷ್ಯ. ಅವನು ಈಜಿಪ್ಟ್ ರಾಜನ ಕೆಳಗಡೆ ಬೆಳೆದಿದ್ರು ಅವನು ಏನಾಗಿರ್ತಾನೆ, ಇಸ್ರೇಲ್ ಜನರನ್ನು ಸೇರಿದವನು ಅಂತ ಅವನಿಗೇನಾಗ್ತಾ ಇದೆ, ಅರ್ಥ ಆಗ್ತಾ ಇದೆ. ಒಂದ್ ದಿವಸ ಏನ್ ಮಾಡ್ತಾರೆ ಅಂದ್ರೆ, ಮೋಸೆ ಏನ್ ಮಾಡ್ತಾರೆ, ಒಂದು ಇಸ್ರೇಲ್ನ ಮನುಷ್ಯನು ಒಂದು ಈಜಿಪ್ಟನ ಮನುಷ್ಯ ಏನ್ ಮಾಡ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ. ಇಬ್ಳು ಜಗಳ ಆಡ್ತಾ ಇರೋದನ್ನ ನೋಡಿ ಇವನಿಗೇನ್ ಬರುತ್ತೆ, ಯಾರಿಗೆ, ಮೋಸೆಗೆ ಏನ್ ಬರುತ್ತೆ, ಕೋಪ ಬರುತ್ತೆ. ಕೋಪ ಬಂದವ್ರು ಏನ್ ಮಾಡ್ತಾರೆ, ಅದೇನ್ ನೀನ್ ಯಾವ ರೀತಿ ಇಸ್ರೇಲಲ್ಲೇ ಇರುವಂತ ಒಂದು ಮನುಷ್ಯ, ನನ್ನ ಮನುಷ್ಯನ ಯಾವ ರೀತಿ ನೀನ್ ಏನ್ ಮಾಡ್ಬೋದು, ಉಡಿಬೋದು ಅಂತ ಹೇಳಿ ಏನ್ ಮಾಡ್ತಾರೆ, ಈಜಿಪ್ಟ್ ಅಲ್ಲಿ ಇರುವಂತ ಮನುಷ್ಯನ ಏನ್ ಮಾಡ್ಬಿಡ್ತಾರೆ, ಕೊಲೆ ಮಾಡ್ಬಿಡ್ತಾರೆ. ಏನಕ್ಕೋಸ್ಕರ, ಇವ್ರಿಗೆ ಇಸ್ರೇಲ್ ಜನರ ಮೇಲೆ ಇದ್ದಂತ ಪ್ರೀತಿಯಿಂದ ಮೋಸೆ ಏನ್ ಮಾಡ್ತಾ ಇದ್ದಾರೆ, ಅವನು ಕೊಲೆ ಮಾಡ್ಬಿಡ್ತಾರೆ. ಇದನ್ನ ನೋಡಿದಂತ ಇಸ್ರೇಲ್ ಜನರು ನೆಕ್ಸ್ಟ್ ಡೇ ಏನಾಗತ್ತೆ, ಇಬ್ರು ಇಸ್ರೇಲ್ ಜನರು ಏನ್ ಮಾಡ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ. ಇವಾಗ ಹೋಗಿ ಅಲ್ಲಿ ಹೋಗಿ ಏನ್ ಮೋಸೆ ಮಾಡ್ತಾರೆ, ಏನಕ್ಕೆ ಜಗಳ ಆಡ್ತಾ ಇದ್ರೆ ಅಂತ ಹೋಗಿ ಕೇಳಬೇಕಾದ್ರೆ ಅಲ್ಲಿರುವಂತ ಜನರು ಏನ್ ಹೇಳ್ತಾರೆ, ಓ ನನ್ನನ್ನು ಕೊಲೆಗೆ ಮಾಡಕ್ ಬಂದಿದ್ಯಾ ಅಂತ ಇಸ್ರೇಲ್ ಜನರೇ ಇವ್ರು ವಿರೋಧವಾಗಿ ಹೋಗ್ತಾರೆ. ಮೋಸೆ ಕೊಟ್ಟಿರುವಂತ ದೇವ್ರು ಅವ್ರಿಗೆ ಕರೆದಿರುವುದು ಏನಕ್ಕೋಸ್ಕರ, ಇಸ್ರೇಲ್ ಜನರನ್ನ ಈಜಿಪ್ತಿನಿಂದ ಕರೆದುಕೊಂಡು ಹೋಗೋದಕ್ಕೆ, ಅವ್ರು ಬಿಡಿಸ್ಕೊಂಡು ಹೋಗೋದಕ್ಕೆ. ಮೋಸೆಗೆ ವಿರೋಧವಾಗಿ ನಿಂತ್ಕೊಂಡಿರೋದು ಯಾರು, ಇಸ್ರೇಲ್ ಜನರು.
ಅವರನ್ನ ಕಾಪಾಡಕ್ಕೆ ಕಳಿಸಿದಂತ ಮನುಷ್ಯನಿಗೆ ವಿರೋಧವಾಗಿ ಏನ್ ಮಾಡ್ತಾ ಇದ್ದಾರೆ, ಇಸ್ರೇಲ್ ಜನ ನಿಂತ್ಕೊಳ್ತಾರೆ. ಇದನ್ನ ಕೇಳಿದ ತಕ್ಷಣ ಮೋಸೆ ಭಯ ಪಟ್ಕೊಂಡು ಏನ್ ಮಾಡ್ತಾರೆ, ಓಡೋಗ್ತಾರೆ. ಎಷ್ಟು ವರ್ಷ ಓಡೋಗ್ತಾರೆ? ಅವ್ರು ಹಿಂತಿರುಗಿ ಬರುವುದಕ್ಕೆ 40 ವರ್ಷ ಆಗುತ್ತೆ. 40 years ಎಲ್ಲೋಗಿ ಬಾಳ್ತಾರೆ ಗೊತ್ತಾ? ಮೀದಿಯಾನ್ ಅನ್ನುವಂಥ ದೇಶದಲ್ಲಿ ಹೋಗಿ ಬಾಳ್ತಾರೆ. ಮೀದಿಯಾನ್ ಅನ್ನುವಂಥ ದೇಶ ಅರಣ್ಯದ ದೇಶ. 40 years ಅರಣ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಏನಾಗುತ್ತೆ, ಅಲ್ಲೇ ಹೋಗಿ ಏನ್ ಮಾಡ್ತಾ ಇದ್ದಾರೆ, ಮ್ಯಾರೇಜ್ ಆಗುತ್ತೆ, ಅವ್ರಿಗೆ ಮಕ್ಕಳು ಹುಟ್ಟುತ್ತಾರೆ, ಎಲ್ಲ ಆಗತ್ತೆ. ಆದ್ರೆ ಎಲ್ಲ ಆಗ್ತಾ ಇದೆ, ಎಲ್ಲಾನು ಅರಣ್ಯದಲ್ಲಿ. ಅದೇ ಅರಣ್ಯದಲ್ಲಿ 40 ವರ್ಷ ಆದ ಮೇಲೆ ಯಾರು ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ, ಸೀನಾಯಿ ಬೆಟ್ಟದಲ್ಲಿ ಯಾರು ಮೀಟ್ ಮಾಡ್ತಾ ಇದ್ದಾರೆ, ದೇವ್ರು ಅವ್ರನ್ನ ಮೀಟ್ ಆ ಬರ್ನಿಂಗ್ ಬುಷ್ ಇದೆಯಲ್ಲ, ಯಾವುದು ಆ ಬೆಂಕಿಯ ಒಂದು ಪೊದು, ಅಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ, ದೇವರು ಅವ್ರನ್ನ ಮೀಟ್ ಮಾಡಿ. ಎಲ್ಲಿ ಮೀಟ್ ಮಾಡ್ತಾ ಇದ್ದಾರೆ? ಸೀನಾಯಿ ಬೆಟ್ಟದ ಮೇಲೆ. ಸೀನಾಯಿ ಬೆಟ್ಟ ಎಲ್ಲಿದೆ? ಅರಣ್ಯ. ದೇವರು ನೋಡಿ ಆ ಮನುಷ್ಯನನ್ನ, ಇದು ನೆಕ್ಸ್ಟ್ ಎಲ್ಲಿ ನೋಡ್ಬೇಕಂದ್ರೆ 4ನೇ ಅಧ್ಯಾಯ 18-19 ಓದಿ. ಎಕ್ಸಡಸ್ 4:18-19. ವಿಮೋಚನ ಕಂಡ 4ನೇ ಅಧ್ಯಾಯ 18-19. ಆಮೇಲೆ ಮೋಶೆ ತನ್ನ ಮಾವನಾದ ಇತ್ರೋನನ ಬಳಿಗೆ ಹಿಂತಿರುಗಿ ಬಂದು, ಅಪ್ಪಣೆಯಾದರೆ ನಾನು ಐಗುಪ್ತ ದೇಶದಲ್ಲಿ ಇರುವ ಸ್ವಂತ ಜನರ ಬಳಿಗೆ ತಿರುಗಿ ಹೋಗಿ ಅವರು ಜೀವದಿಂದ ಇದ್ದಾರೆ ಏನು ನೋಡುವೆನು ಎಂಬುದಾಗಿ ಅವನಿಗೆ ಹೇಳಲು ಇತ್ರೋನನು, ನೀನು ಹೋಗಿ ಬರಬಹುದು ಅಂದನು. ಮಿದ್ಯಾನ್ ದೇಶದಲ್ಲಿ ಕರ್ತನು ಮೋಶೆಗೆ, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಹೋಗು, ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವವರೆಲ್ಲರೂ ಸತ್ತು ಹೋದರು ಎಂದು. ಆಮೇನ್. ಅಷ್ಟೇ ಬೇಕಾಗಿದ್ದಂಥ ವಾಕ್ಯ. ಮೋಸೆ ನೋಡಿ ದೇವರೇನು ಹೇಳ್ತಾ ಇದ್ದಾರೆ, ನಿನ್ನ ಪ್ರಾಣವನ್ನು ತೆಗಿಬೇಕಿದೆ ಅಂತ ಎಲ್ಲರೂ ಸತ್ತೋಗಿದ್ದಾರೆ. ಮೋಸೆ ಮಾಡಿದೇನು, ತನ್ನ ಸ್ವಂತ ಜನಕ್ಕೋಸ್ಕರ ಒಂದು ಕೊಲೆ ಮಾಡ್ತಾರೆ, ಕೋಪದಲ್ಲಿ ಒಂದು ಕೊಲೆ ಮಾಡ್ತಾರೆ. ಆದರೆ ಅವ್ರ ಸ್ವಂತ ಜನನ ಏನು ಮಾಡಬೇಕು ಅಂತಿದ್ರು, ಇವ್ರನ್ನ ಕೊಲೆ ಮಾಡ್ಬಿಟ್ಟಲ್ಲ, ಇವ್ರನ್ನ ನಾವೇನು ಮಾಡಬೇಕು, ಕೊಲೆ ಮಾಡಬೇಕು. ಇಷ್ಟಕ್ಕೂ ಅವ್ರು ಕೊಲೆ ಮಾಡಿದ ಯಾರನ್ನ, ಒಂದು ಈಜಿಪ್ಟ್ ಮನುಷ್ಯನನ್ನ. ನೆಕ್ಸ್ಟ್ ಯಾರನ್ನು ನೋಡೋಣ ಅಂದರೆ, 1ನೇ ಸಾಮ್ಯುಯೇಲನು 20ನೇ ಅಧ್ಯಾಯ. ನಿಮ್ಮ ಮನೇಲಿ ಹೋಗಿ ಓದ್ಕೊಳ್ಳಿ, ನಾನು ಬೇಗನೆ ಹೇಳ್ತೀನಿ. ಆದರೆ 1ನೇ ಸಾಮ್ಯುಯೇಲು 18-27 ಮುಖ್ಯವಾದಂಥ ವಾಕ್ಯಗಳು. 1ನೇ ಸಾಮ್ಯುಯೇಲನು 18ನೇ ಅಧ್ಯಾಯದಿಂದ 27 ನಿಮ್ಮ ಮನೇಲಿ ಹೋಗಿ ಓದ್ಕೊಳ್ಬೋದು. ದಾವಿದನು, ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ದಾವಿದನ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ದಾವಿದನು ಏನು ಮಾಡ್ತಾನೆ ಇವಾಗ? ದಾವಿದನು ಏನಾಗಿರ್ತಾನೆ? ಕುರಿ ಮೇಯಿಸುವಂಥ ಒಂದು ಹುಡುಗ. ಈ ಚಿಕ್ಕ ಹುಡುಗನನ್ನು ದೇವರು ಏನು ಮಾಡ್ತಾರೆ? ಸೌಲ್ ನನಗೆ ರಾಜ ಅಲ್ಲ, ಸೌಲೇ ಏನಾಗಿದ್ದ? ಫಸ್ಟ್ ಕಿಂಗ್ ಆಗಿದ್ದ. ಯಾರಿಗೆ? ಇಸ್ರೇಲ್ ಮೇಲೆ 1ನೇ ರಾಜ ಯಾರು? ಸೌಲು ದೇವರಿಗೆ ವಿರೋಧವಾಗಿ ಹೋಗಿದ್ದ ಕಾರಣದಿಂದ ದೇವ್ರು ಏನು ಮಾಡ್ತಾ ಇದ್ದಾರೆ? ದಾವಿದನನ್ನು ಏನು ಮಾಡ್ತಾರೆ? ಅನಾಯಿಂಟ್ ಮಾಡ್ತಾರೆ, ಆರಿಸ್ಕೊಳ್ತಾರೆ, ನೀನೇ ನೆಕ್ಸ್ಟು ರಾಜ ಆಗಬೇಕು ಅಂತ. ದಾವಿದನನ್ನು ಆರಿಸಿಕೊಂಡ ಮೇಲೆ ದಾವಿದನ ಜೀವನದಲ್ಲಿ ಏನಾಗುತ್ತೆ? ಗೋಲಿಯಾತ್ ಅನ್ನುವಂಥ ಮನುಷ್ಯ ಬರ್ತಾನೆ. ಅಲ್ಲಿರುವಂಥ ಇಸ್ರೇಲ್ ಜನರು ಎಲ್ಲರೂ ಗೋಲಿಯಾತನ್ನು ನೋಡಿ ಏನು ಮಾಡ್ತಾ ಇದ್ದಾರೆ? ಭಯಪಡ್ತಾರೆ. ಅವ್ರೇನು ಹೇಳ್ತಾನೆ? ಗೋಲಿಯಾತ್ ಏನು ಹೇಳ್ತಾನೆ? ನಿಮ್ಮಲ್ಲಿ ಒಬ್ಬನಾದ್ರೂ ಗಂಡಸಿದ್ರೆ ಏನು ಮಾಡಿ, ನನಗೆ ವಿರೋಧವಾಗಿ ಬಂದು ನಿಂತ್ಕೊಳ್ಳಿ. ಯಾಕೆಲ್ಲರೂ ಅಷ್ಟು ಜನ ಇದ್ರು ಏನು ಮಾಡ್ತಿದ್ರು? ಭಯಪಡ್ತಾ ಇದ್ರು. ಅವರ ಅಣ್ಣಂದಿರಿಗೆ ಊಟ ಕೊಡೋಕ್ಕೆ ಹೋದಂಥ ಯಾರು? ದಾವಿದನು ಇದನ್ನು ನೋಡಿದ ಮೇಲೆ ಏನು ಬರುತ್ತೆ? ನಾನು ಹೋಗ್ತೀನಿ, ನಾನು ಅವನನ್ನು ಏನು ಮಾಡ್ತೀನಿ? ಜಯಿಸ್ತೀನಿ ಅಂತ ಯಾರು ಹೋಗ್ತಾ ಇದ್ದಾರೆ? ದಾವಿದನು. ಚಿಕ್ಕ ಹುಡುಗನಾಗಿದ್ದ ದಾವಿದನು ಏನು ಮಾಡ್ತಾ ಇದ್ದಾನೆ? ಗೋಲಿಯಾತ್ ವಿರೋಧವಾಗಿ ಹೋಗ್ತಾ ಇದ್ದಾನೆ. ಗೋಲಿಯಾತ್ ಮೇಲೆ ಏನು ಮಾಡ್ತಾನೆ? ಜಯ ಹೊಂತಾನೆ. ಯಾರು? ದಾವಿದನು ಜಯ ಹೊಂದಿದ ಮೇಲೆ ನೀವು 1ನೇ ಸಾಮ್ಯುಯೇಲು 18-19 ನೀವು ನೋಡಬೇಕಾದ್ರೆ ಅಲ್ಲಿ ಏನಾಗತ್ತೆ ಅಂದರೆ, ಸೌಲು ದಾವಿದನನ್ನು ಏನು ಮಾಡ್ತಾನೆ? ಆರ್ಮಿ ಆಫೀಸರ್ ಆಗಿ ಚೂಸ್ ಮಾಡ್ತಾನೆ, ಸೈನಿಕರನ್ನು ನಡೆಸುವಂಥ ಒಂದು ಮನುಷ್ಯನಾಗಿ. ಆ ಕಾಲದಲ್ಲಿ ಯಾವ ರೀತಿ ಇತ್ತಂದರೆ, ಅನೇಕ ಸೈನಿಕರು ಇರ್ತಾರೆ, ಅನೇಕ ಲೀಡರ್ಸ್ ಇರ್ತಾ ಇದ್ರು ಸೈನಿಕರ ಮೇಲೆ, ಒಂದೊಂದು ಗ್ರೂಪ್ ಆಗಿರ್ತಿದ್ರು. ಈ ಒಂದು ಗ್ರೂಪ್ ಮೇಲೆ ಏನು ಮಾಡಿದ್ದ ಸೌಲು? ದಾವಿದನನ್ನು ಏನು ಮಾಡ್ತಾನೆ? ಒಂದು ಲೀಡರ್ ಆಗಿಡ್ತಾನೆ. ದಾವಿದನನ್ನು ಎಲ್ಲೆಲ್ಲ ಕಳಿಸಿದ್ರು, ದೇವರ ಹಸ್ತ ದಾವಿದನ ಮೇಲೆ ಇದ್ದಿದ್ದ ಕಾರಣದಿಂದ ಅವನಿಗೇನಾಯ್ತು? ಎಲ್ಲ ಕಡೆನೂ ಜಯ. ಎಲ್ಲೆಲ್ಲ ಅವ್ರು ವಾರ್ಗೆ ಹೋಗ್ತಾ, ಎಲ್ಲೆಲ್ಲ ಅವ್ರು ಯುದ್ಧಕ್ಕೆ ಹೋಗ್ತಾ ಇದ್ರು, ಎಲ್ಲ ಕಡೆಯಲ್ಲಿ ಏನಾಗ್ತಾ ಇದೆ? ಜಯ ಸಿಗ್ತಾ ಇದೆ. ಆದರೆ ಇಲ್ಲೇ ಒಂದು ವಿಷಯ ಆಗತ್ತೆ ನೋಡಿ. 1ನೇ ಸಾಮ್ಯುಯೇಲು 18ನೇ ಅಧ್ಯಾಯ 7, 8, 9. ಫಸ್ಟ್ ಸಾಮ್ಯುಯೇಲ್ 18ನೇ ಅಧ್ಯಾಯ 7, 8, 9. ಸೌಲನು ಸಾವಿರಗಟ್ಟಲೆ ಕೊಂದನು, ಅವರು ಪರಸ್ಪರವಾಗಿ ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆ ಆಗಿ ಕೊಂದನು ಎಂದು ಆಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವು ಕೋಪವು ಉಂಟಾಗಿ
ಅವನು ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು ನಾನು 1,000 ಗಟ್ಟಲೆಯಾಗಿ ಕೊಂದನೆಂದು ಆಡುತ್ತಾರಲ್ಲ, ರಾಜತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆಯಾದ ಹಾಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು. ಆಮೇಲೆ ನೋಡಿ, ಒಂದು ನಿಮಿಷ ನೋಡಿ. ಇವಾಗ ಗೋಲಿಯಾತ್ನ ಕೊಂದ್ಬಿಟ್ಟು ಏನು ಮಾಡ್ತಾ ಇದ್ದಾನೆ, ದಾವೀದನು ಬರ್ತಾ ಇದ್ದಾನೆ. ದಾವೀದನು ಬರುವಾಗ ಈ ಜನರೆಲ್ಲ ಏನು ಹೇಳ್ತಾ ಇದ್ದಾರೆ, ಸೌಲು ರಾಜ ನೀವು 1,000 ಜನ ಕೊಂದಿದ್ರೆ ದಾವೀದನ ಏನು ಮಾಡಿದಂತೆ 10,000 ಜನ ಕೊಂದಿದ್ದಾನೆ ಅಂತ ರಾಜನ ಮುಂದೆ ಹೇಳಿದ್ರೆ ರಾಜನಿಗೆ ಏನಾಗುತ್ತೆ, ಕೋಪ ಬರುತ್ತೆ. ಈ ಕೋಪ ಬಂದಿದ್ರಿಂದ ಅವ್ನಿಗೇನಾಗ್ತಾ ಇದೆ ಇವಾಗ, ಹೊಟ್ಟೆ ಕಿಚ್ಚು ಏನಂತ, ಯಾವ ರೀತಿ ಇವರು ನೋಡಿದ್ರೆ ನೆಕ್ಸ್ಟ್ ಇವನನ್ನೇ ಏನು ಮಾಡಿಬಿಡ್ತಾರೆ, ರಾಜ ಮಾಡಿಬಿಡ್ತಾರೆ ಅನ್ನುವಂಥ ಹೊಟ್ಟೆ ಕಿಚ್ಚಿನಿಂದ ಅವತ್ತಿನಿಂದ ಏನಾಗ್ತಾ ಇದೆ ಅವನಿಗೆ ಪ್ರಾಬ್ಲಮ್. ದೇವರು ಸೌಲ್ ನನ್ನ ರಾಜನಲ್ಲ ಅಂತ ಯಾವಾಗೋ ಏನು ಮಾಡ್ತಾ ಇದ್ದಾರೆ, 2 ಚಾಪ್ಟರ್ ಮುಂಚೆನೆ ಏನು ಮಾಡಿಬಿಡ್ತಾರೆ, ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ, ಸೌಲಿಗೆ ದೇವ್ರು ಏನು ಹೇಳಿರ್ತಾರೆ, ಒಂದು ಜನರು ಎಲ್ಲರನ್ನು ಏನು ಮಾಡು, ನಾಶನ ಮಾಡು ಅಂತ ಹೇಳಿರ್ತಾರೆ. ಆದರೆ ಸೌಲ್ ಏನು ಮಾಡ್ತಾನೆ, ಆ ಕೆಲಸವನ್ನು ಮಾಡಿರಲ್ಲ. ಕೆಲಸ ಮಾಡದೇ ಇದ್ದಂಥ ಕಾರಣದಿಂದ ದೇವರು ಇವನು ನನ್ನ ರಾಜನಲ್ಲ ಅಂತ ಹೇಳ್ಬಿಡ್ತಾರೆ. ನೆಕ್ಸ್ಟ್ ಇವಾಗ ಏನಾಗ್ತಾ ಇದೆ, ಸೌಲು ಯಾರ ಮೇಲೆ ಹೊಟ್ಟೆ ಕಿಚ್ಚುಪಡ್ತಾ ಇದ್ದಾನೆ, ದಾವೀದನ ಮೇಲೆ ಅವ್ನಿಗೆ ಎಷ್ಟು ಹೊಟ್ಟೆ ಕಿಚ್ಚಾಗುತ್ತೆ ಅಂದರೆ 10ನೇ ವಾಕ್ಯದಲ್ಲಿ ಏನಾಗುತ್ತೆ ನೋಡಿ, ಒಂದು ಪಿಶಾಚಿಯ ಆತ್ಮ ಏನು ಮಾಡುತ್ತಂತೆ, ಒಂದು ಕೆಟ್ಟ ಆತ್ಮ, ದುರಾತ್ಮ ಏನು ಮಾಡುತ್ತಂತೆ, ಸೌಲ ಮೇಲೆ ಏನು ಮಾಡುತ್ತೆ, ಬಂದ್ಬಿಡುತ್ತೆ. ಆವತ್ತಿನಿಂದ ಅವನಿಗೇನಿರಲ್ಲ, ಶಾಂತಿ ಸಮಾಧಾನ ಇರಲ್ಲ. ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಇಲ್ಲದೇ ಇರೋದಕ್ಕೆ 2 ಕಾರಣ ಇರುತ್ತೆ. ಮೊದಲನೇ ಕಾರಣ ನಾವು ಅರಣ್ಯ ಕಾಲದಲ್ಲಿದ್ದೀವಿ ಅಂತ ಅರ್ಥ, ಅಥವಾ ಎರಡನೇ ಕಾರಣ ಏನು ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಪಿಶಾಚಿ ಆತ್ಮ ನಿಮ್ಮನ್ನು ಹಿಡ್ಕೊಂಡಿದೆ. ನಮ್ಮ ಸಮಾಧಾನ ಇಲ್ಲದೆ ಇರೋದಕ್ಕೆ 2 ಕಾರಣ. ಒಂದು, ನಾವು ಅರಣ್ಯ ಕಾಲದಲ್ಲಿ ಇದ್ದೀವಿ, ಹಂಗಂದ್ರೆ ದೇವ್ರು ನಮ್ಮನ್ನು ಯಾವುದೋ ಒಂದು ಅರಣ್ಯದಲ್ಲಿ ನಡೆಸ್ತಾ ಇದ್ದಾರೆ, ಅಥವಾ ನಾವು ಯಾವುದೋ ಒಂದು ನಾವು ದೇವ್ರ ವಿರೋಧವಾಗಿ ಹೋಗಿ ಯಾವುದೋ ಪಿಶಾಚಿ ನಮ್ಮನ್ನು ಏನು ಮಾಡ್ತಾ ಇದೆ, ಪೀಡಿಸ್ತಾ ಇದೆ ಅಂತ ಅರ್ಥ. ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡಬೇಕಾದ್ರೆ, ಸೌಲಿಗೆ ಯಾವಾಗೆಲ್ಲ ಒಂಥರ ಡಿಸ್ಟರ್ಬ್ ಆಗ್ತಾ ಇದ್ನೋ ಮೈಂಡಲ್ಲಿ, ದಾವೀದನ ಏನು ಮಾಡಬೇಕಾಗಿತ್ತು, ಅವನು ಹಾರ್ಪ್ಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ವೀಣೆಯನ್ನು ಅವನು ಬಾರಿಸ್ತಾ ಇದ್ದ. ಅವನು ಯಾವಾಗೆಲ್ಲ ಮ್ಯೂಸಿಕ್ ಬಾರಿಸ್ತಾನೋ ಅವಾಗ ಮಾತ್ರ ಸೌಲಿಗೆ ಏನಾಗ್ತಾ ಇತ್ತು, ಸಮಾಧಾನ. ದಾವೀದನ ಆ ವೀಣೆಯನ್ನು ಬಾರಿಸಿಲ್ಲ ಅಂದರೆ ಸೌಲಿಗೆ ಏನಾಗ್ತಾ ಇತ್ತು, ತುಂಬ ಇರಿಟೇಷನ್ ಆಗ್ತಾ ಇತ್ತು. ಈ ರೀತಿ ಆಗ್ತಾ ಇರಬೇಕಾದ್ರೆ ಅವನು ಒಂದು ದಿವಸ ಏನು ಮಾಡ್ತಾ ಇರ್ತಾನೆ, ವೀಣೆಯನ್ನು ಬಾರಿಸ್ತಾ ಇರ್ತಾನೆ. 2 ಸತಿ ಸೌಲು ಏನು ಮಾಡ್ತಾನೆ, ಈಟಿಯನ್ನು ತೆಗೆದು ಅವನ ಸಾಯಿಸ್ಬೇಕು ಅಂತ ಟ್ರೈ ಮಾಡ್ತಾನೆ. 2 ಸತಿ. ಇದು 2 ಸತಿ ಆದರೆ ನೆಕ್ಸ್ಟ್ ಚಾಪ್ಟ್ರಲ್ಲಿ ತಿರುಗಿ ಏನು ಮಾಡ್ತಾನೆ, ಇನ್ನೂ 2 ಸತಿ ಈಟಿಯನ್ನು ಹಾಕಿ ಏನು ಮಾಡಬೇಕು ಅಂತ ಮಾಡ್ತಾನೆ, ಸಾಯಿಸ್ಬೇಕು ಅಂತ ಒಂದು ಮಾಡ್ತಾನೆ. ಸೌಲು ಎಷ್ಟು ಹೊಟ್ಟೆ ಕಿಚ್ಚು ಜಾಸ್ತಿ ಆಗತ್ತಂದರೆ, ಸೌಲು ಒಂದು ವಿಷಯ ಮಾಡ್ತಾನೆ. ಅವನ ಸ್ವಂತ ಮಗಳನ್ನ ಏನಂತ ಹೇಳ್ತಾನೆ, ಸ್ವಂತ ಮಗಳನ್ನ ನೀನು ಕೊಡ್ತೀನಿ, ನೀನು 100 ಜನ ಫಿಲಿಸ್ಟಿಯನ್ ಜನರನ್ನು ಕೊಂದು ನನ್ನ ಹತ್ರ ಬಾ ಅಂತ ಹೇಳ್ತಾನೆ. ಯಾರು, ಸೌಲ್. ದಾವೀದನ ಏನು ಮಾಡ್ತಾನಂದ್ರೆ 200 ಜನ ಫಿಲಿಸ್ಟಿಯನ್ ಜನರನ್ನ ಏನು ಮಾಡ್ತಾನೆ, ಕೊಂದು ಬರ್ತಾನೆ. 200 ಜನನು ಕೊಂದು ಬಂದಿದ ತಕ್ಷಣ ಸೌಲ್ ಏನು ಮಾಡ್ತಾನೆ, ನಾನು ಮಾತು ಕೊಟ್ಬಿಟ್ಟು ಇವಾಗ ಏನು ಮಾಡ್ಬೇಕು, ನನ್ನ ಮಗಳನ್ನ ಮ್ಯಾರೇಜ್ ಮಾಡಿ ಕೊಡಲೇಬೇಕು ಅಂತ. ಇವಾಗ ಜಾನತನ್ ಅನ್ನೋದು ಯಾರ ಮಗ, ಸೌಲ್ನ ಮಗ. ಜಾನತನ್ನು ಮತ್ತು ಡೇವಿಡ್ ಏನಾಗಿದ್ರು, ಇಬ್ಬರು ಬೆಸ್ಟ್ ಫ್ರೆಂಡ್ಸ್, ತುಂಬ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಒಂದು. ಎರಡನೇದು, ಸೌಲಿನ ಮಗಳು ಏನಾಗಿದ್ದಾಳೆ, ದಾವೀದನಿಗೆ ಹೆಂಡತಿಯಾಗಿದೆ. ಇವನೇನಾಗ್ತಿದ್ದಾನೆ, ದಾವೀದನು ಸೌಲಿಗೆ ಏನಾಗಬೇಕು, ಅಲ್ಲಿ. ಓಕೆ, ಸೊ 2 ರಿಲೇಷನ್ಶಿಪ್ಸ್. ಒಂದು, ಇವನು ಆರ್ಮಿ ಆಫೀಸರ್ ಆಗಿದ್ದಾನೆ. 2, ಬೆಸ್ಟ್ ಫ್ರೆಂಡ್ ಆಗಿದ್ದಾನೆ. ಯಾರಿಗೆ, ಅವನ ಮಗನಿಗೆ ಬೆಸ್ಟ್ ಫ್ರೆಂಡ್ ಆಗಿದ್ದಾನೆ. 3, ಏನಾಗಿದ್ದಾನೆ ಇವಾಗ, ಅಳಿಯನೂ ಆಗಿದ್ದಾನೆ. 3 ವಿಷಯ ಆಗಿರಬೇಕಾದ್ರೆ 19ನೇ ಅಧ್ಯಾಯದಲ್ಲಿ ನೋಡಿ, ಇವನಿಗೆ ಎಷ್ಟು ಹೊಟ್ಟೆ ಕಿಚ್ಚು ಜಾಸ್ತಿ ಆಗುತ್ತಂದರೆ, ಸೌಲಿಗೆ 2 ಸತಿ ಅವನು ಏನು ಮಾಡ್ತಾನೆ, ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇವನು ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ ತಕ್ಷಣ ಇವನು ಭಯ ಪಟ್ಕೊಂಡು ದಾವೀದ ಏನಂತ ಮಾಡ್ತಾನೆ, ನೆಕ್ಸ್ಟು ಓಡೋಕ್ಕೆ ಪ್ರಾರಂಭಿಸ್ತಾನೆ. ಎಲ್ಲೆಲ್ಲೇ ಓಡ್ತಾನೆ, ಅರಣ್ಯಕ್ಕೆ ಹೋಗೋಕ್ಕೆ ಪ್ರಾರಂಭಿಸ್ತಾನೆ. ತನ್ನ ಸ್ವಂತ ಏನು ಮಾಡ್ತಾರೆ, ಸ್ವಂತ ಕಂಟ್ರಿಯಲ್ಲಿ, ಸ್ವಂತ ದೇಶದಲ್ಲೇ ದಾವೀದನ ಏನು ಮಾಡ್ತಾ ಇದ್ದಾನೆ, ತಾನು ತನ್ನ ಗ್ರೂಪ್ 400 ಜನ ಸೇರ್ಕೊಂಡು ಏನು ಮಾಡ್ತಾರೆ, ಓಡೋಕ್ಕೆ ಪ್ರಾರಂಭಿಸ್ತಾರೆ. ಎಲ್ಲಿ ಓಡ್ತಾ ಇದ್ದಾರೆ, ಯಾರಿಂದ, ಸೌಲಿನಿಂದ ಓಡೋಕ್ಕೆ ಪ್ರಾರಂಭಿಸ್ತಾರೆ. ಸ್ವಂತ ರಾಜ ಯಾರನ್ನು ಕೊಲ್ಲಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ, ತನ್ನ ಸ್ವಂತ ಆಫೀಸರ್ನ ಕೊಲ್ಲಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಸ್ವಂತ ಅಳಿಯನ ಕೊಲ್ಲಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಇದೆಲ್ಲ ನಡೀತಾ ಇರಬೇಕಾದ್ರೆ ತನ್ನ ಜಾನತನ್ ಇಟ್ಕೊಂಡು ಒಂದ್ಸತಿ ಟೆಸ್ಟ್ ಮಾಡ್ತಾರೆ. ಏನು, ದಾವೀದನು ನನ್ನ ಮೇಲೆ ನಿಜವಾಗ್ಲೂ ಸೌಲಿಗೆ ಕೊಲ್ಲಬೇಕು ಅಂತ ಆಸೆ ಇದೆ ಅಂತ ಏನು ಮಾಡ್ತಾರೆ, ಟೆಸ್ಟ್ ಮಾಡೋಕ್ಕೆ ಜಾನತನ್ ಇಟ್ಕೊಂಡು ಟೆಸ್ಟ್ ಮಾಡ್ತಾರೆ. ತನ್ನ ಸ್ವಂತ ಮಗನನ್ನೇ ಏನು ಮಾಡ್ತಾರೆ, ಈಟಿ ತೆಗೆದು ಹಾಕ್ತಾರೆ, ಸಾಯಿಸ್ಬೇಕು ಅಂತ ಏನು ಮಾಡ್ತಾನೆ, ಬಿಸಾಕ್ತಾರೆ. ಯಾರು, ಸೌಲ್.
ಸ್ವಂತ ಮಗ ಅಂತನೂ ನೋಡದೆ ಅವನನ್ನು ಸಹ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಕೊಲೆ ಮಾಡಬೇಕು ಅಂತ ಸಾಯಲ್ಲ, ಆದರೆ ಕೊಲೆ ಮಾಡಬೇಕು ಅಂತ ಸೌಲ್ ಟ್ರೈ ಮಾಡ್ತಾನೆ. ಹಂಗಂದ್ರೆ ಅವನ ಹೊಟ್ಟೆ ಕಿಚ್ಚು, ಅವನ ಕೋಪ ಏನಾಗಿದೆ ಅಷ್ಟು ಜಾಸ್ತಿ ಆಗಿದೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ, ತುಂಬ ಮುಖ್ಯವಾದದ್ದು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 3 ಕಥೆಗಳನ್ನ ಏನು ಮಾಡ್ತೇನೆ 3 ಕನೆಕ್ಟ್ ಮಾಡಿ ಆಮೇಲೆ ಅರಣ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಏನಾಗ್ತಾ ಇದೆ, ಸೌಲಿನಿಂದ ತಪ್ಪಿಸ್ಕೊಂಡು ಓಡುವುದಕ್ಕೆ ಏನು ಮಾಡ್ತಾ ಇದ್ದಾನೆ ದಾವಿದನು, ಅರಣ್ಯದಲ್ಲಿ ಓಡ್ತಾ ಇದ್ದಾನೆ. ಅರಣ್ಯದಲ್ಲಿ ಓಡೋದಕ್ಕೆ ಮೊದಲು ಇವರಿಗೆ ವೆಪನ್ಸ್ ಬೇಕಲ್ಲ. ವೆಪನ್ಸ್ ಎಲ್ಲೋಗಿ ತಗೊಳ್ತಾನಂದ್ರೆ, ಆಯುಧಗಳು ಬೇಕು. ಆಯುಧಗಳು ಎಲ್ಲೋಗಿ ತಗೊಳ್ತಾನಂದ್ರೆ, ಅಭಿಮಲೇಖ್ ಅನ್ನುವಂಥ ಮನುಷ್ಯನ ಇಲ್ಲ, ಅಹಿಮಲೇಖ್ ಅಂತ ಬರುತ್ತೆ 20ನೇ ವಾಕ್ಯನ 21. ಅಹಿಮಲೇಖ್ ಅಂತ ಒಂದು ದೇವರ ಯಾಜಕನಿರ್ತಾನೆ. ಅಲ್ಲಿ ಯಾಜಕರ ಕೂಟ ಇರುತ್ತೆ, ಯಾಜಕರ ಕೂಟ ಆ ಒಂದು ದೇಶದಲ್ಲಿ ಅವ್ರು ಬಾಳ್ತಾ ಇರ್ತಾರೆ. ಇವನು ದಾವಿದನು ಏನ್ ಮಾಡಿರ್ತಾನೆ, ತುಂಬಾ ಅಲ್ಲೋಗಿ ಏನಂತ ಹೇಳ್ತಾನೆ ಅಂದ್ರೆ, ಸೌಲು ನಮ್ಮನ್ನ ಏನೋ ಒಂದು ಕಾರ್ಯವಾಗಿ ಕಳಿಸಿದ್ದಾರೆ, ಒಂದು ಸ್ಪೆಷಲ್ ಮಿಷನ್ ನಮಗೆ ಕಳಿಸ್ತಾ ಇದ್ದಾರೆ, ಒಂದು ಸ್ಪೆಷಲ್ ಕೆಲಸವಾಗಿ ನಮ್ಮನ್ನ ಕಳಿಸ್ತಾ ಇದ್ದಾರೆ. ನೀವೇನ್ ಮಾಡಿ ಆಯುಧವನ್ನು ಕೊಡಿ ಮತ್ತೆ ನಮಗೆ ಊಟ ಕೊಡಿ ಅಂತ ಏನ್ ಮಾಡ್ತಾನೆ, ಅಲ್ಲಿ ಹೋಗಿ ತಗೊಂಡು ಅಲ್ಲಿಂದ ಮುಂದೆ ಹೋಗಿರ್ತಾನೆ. ಸೌಲ್ ಬಂದು ಇವ್ರನ್ನ ಮೀಟ್ ಮಾಡ್ತಾರೆ. ಯಾರನ್ನ? ಅಹಿಮಲೇಖ್ನ ಮೀಟ್ ಮಾಡಿದ ಮೇಲೆ ಏನಂತ ಹೇಳ್ತಾನೆ ನೋಡಿ, ಇದನ್ನ ಮಾತ್ರ ಓದಿ. 22ನೇ ಅಧ್ಯಾಯ 22ನೇ ಅಧ್ಯಾಯ 1ನೇ ಸಾಮ್ಯಲನ್ನು 22:14 ಓದಿ. 1 ಸಾಮ್ಯುಯೇಲ್ 13:14 22. ಫಸ್ಟ್ ಸಾಮ್ಯುಯೇಲ್ 22ನೇ ಅಧ್ಯಾಯ ವಚನ 13ರಿಂದ. ಆಗ ಸೌಲನು ಅವನಿಗೆ, ನೀನು ನನಗೆ ವಿರೋಧವಾಗಿ ಈಶಾಯನ ಮಗನೊಡನೆ ಒಳಸಂಚು ಮಾಡಿದ್ದು ಏಕೆ? ಅವನು ನನಗೆ ವಿರೋಧವಾಗಿ ಇದ್ದು ನನ್ನ ಜೀವಕ್ಕಾಗಿ ಹೊಂಚು ಹಾಕುವಂತೆ ನೀನು ಅವನಿಗೆ ರೊಟ್ಟಿ ಕತ್ತಿಗಳನ್ನು ಕೊಟ್ಟು ದೈವೋತ್ತರವನ್ನು ತಿಳಿಸಿದ್ದೇಕೆ ಎಂದು ಕೇಳಲು ಅವನು, ನಿನ್ನ ಎಲ್ಲ ಸೇವಕರಲ್ಲಿ ಅರಸನಾದ ಅಳಿಯನಾಗಿರುವ ದಾವೀದನಂತೆ ನಂಬಿಗಸ್ತನಾದವನು ಯಾವನಿದ್ದಾನೆ? ಅವನು ನೋಡಿ ಏನ್ ಹೇಳ್ತಾರೆ, ಅಹಿಮಲೇಖ್ನ ಉತ್ತರ ಯಾವ ರೀತಿ ಇದೆ ನೋಡಿ. ನಿಮ್ಮ ಎಲ್ಲಾ ಸೇವಕರಲ್ಲೂ ಇಷ್ಟು ವಿಶ್ವಾಸವಾಗಿ ಏನಿಲ್ಲ, ಒಂದು ಆಫೀಸರ್ ಇಲ್ಲ. ನೆಕ್ಸ್ಟ್, ದೈವತನ್ನು ತಿಳಿಸಿದ್ದಕ್ಕೆ ಅವನು ನಿನ್ನ ಮಂತ್ರ ಆಲೋಚಕರಲ್ಲಿ ಒಬ್ಬನು, ನಿನ್ನ ಮನೆಯಲ್ಲಿ ಘನವಂತನೂ ಆಗಿದ್ದಾನೆ. ಮನೆಯಲ್ಲಿ ಘನವಂತನೂ ಆಗಿದ್ದಾನೆ. ಅವನು ಏನಾಗಿದ್ದಾನೆ, ನಿಮ್ಮ ಅಳಿಯನಾಗಿದ್ದಾನೆ ಅಂತಾನು ಸಹ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ನಿನ್ನ ಮನೆಯಲ್ಲಿ ಘನವಂತನೂ ಆಗಿದ್ದಾನೋ, ನಾನು ಅವನಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ವಿಚಾರ ಮಾಡಿದ್ದು ಇದೇ ಮೊದಲನೇ ಸಾರಿಯೋ? ಇದು ನನಗೆ ದೂರವಾಗಿ ಇರಲಿ. ಅರಸನು ತನ್ನ ಸೇವಕನ ಮೇಲೆಯೂ ಅವನ ಮನೆಯವರ ಮೇಲೆಯೂ ಇಂಥ ಮಾತನ್ನು ಹೊರಿಸಬಾರದು. ಈ ವಿಷಯಗಳಲ್ಲಿ ನಿನ್ನ ಸೇವಕನಿಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಎಂದು ಉತ್ತರ ಕೊಟ್ಟನು. ನಿಮಿಷ ನೋಡಿ, ಇದುವರೆಗೆ ಏನಾಗ್ತಾ ಇದೆ ಹಂಗೆ ಇಟ್ಕೊಳ್ಳಿ, ಒಂದು ನಿಮಿಷ ಹೇಳ್ತೀನಿ ನೋಡಿ. ಏನ್ ಮಾಡ್ತಾ ಇದ್ದಾನೆ, ಅವನೇನ್ ಹೇಳ್ತಾನೆ, ಏನಕ್ಕೆ ನನಗೆ ವಿರೋಧವಾಗಿ ನೀನು ಅಹಿಮಲೇಖನು ಮತ್ತೆ ದಾವಿದನು ಸೇರ್ಕೊಂಡು ನನಗೆ ವಿರೋಧವಾಗಿ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡಿದ್ರಿ? ಏನಕ್ಕೋಸ್ಕರ ಈ ರೀತಿ ಮಾಡಿದ್ರಿ? ಏನ್ ಮಾಡಿದ್ರಿ? ಅವ್ನಿಗೆ ಯಾಕೆ ಹೆಲ್ಪ್ ಮಾಡಿದೆ ನೀನು ಅಂತ ಯಾರು ಕೇಳ್ತಾರೆ? ಸೌಲ್ ಹೋಗಿ ಅಹಿಮಲೇಖ್ನ ಕೇಳ್ತಾನೆ. ಈ ರೀತಿ ಕೇಳುವಾಗ ಅಹಿಮಲೇಖ್ನ ಉತ್ತರ ಯಾವ ರೀತಿ ನೋಡಿ, ನಿಮ್ಮ ಸೇವಕನು ನಿಮಗೆ ಕರೆಕ್ಟ್ ಆಗಿರುವಂತ ಮನುಷ್ಯ, ನಿಮ್ಮ ಅಳಿಯ, ಅವನು ಬಂದ ಇರುವಂತ ಎಲ್ಲಾ ಸೇವಕರು ನಿಮ್ಗೆ ವಿಶ್ವಾಸವಾಗಿ ಬೇರೆ ಯಾರಿಲ್ಲ, ದಾವಿದನ ತರ ಒಬ್ಬ ಇಲ್ಲ. ಇಂಥ ಮನುಷ್ಯ ಬಂದು ಕೇಳಿದ ಕಾರಣದಿಂದ, ನಿಮ್ಮ ಕೆಲಸ ಅಂತ ಹೇಳಿದ ಕಾರಣದಿಂದ ನಾನು ಏನ್ ಮಾಡಿದೆ? ಸಹಾಯ ಮಾಡಿದೆ. 16ನೇ ವಾಕ್ಯ ಓದಿ. ಆಗ ಅರಸನು ಅವನಿಗೆ, ಅಹಿಮಲೇಖನೇ, ನೀನು ನಿನ್ನ ಮನೆಯವರು ಸಾಯಲೇಬೇಕು ಎಂದು ಹೇಳಿ ತನ್ನ ಬಳಿಯಲ್ಲಿದ್ದ ಸಿಪಾಯಿಗಳಿಗೆ, ನೀವು ತಿರುಗಿಕೊಂಡು ಕರ್ತರ ಈ ಯಾಜಕನನ್ನು ಕೊಲ್ಲಿರಿ. ನೋಡಿ ಎಷ್ಟು ಕೋಪ ಬರುತ್ತಂದ್ರೆ, ಸೌಲಿಗೆ ಬುದ್ಧಿ ಏನ್ ಮಾಡ್ತಾ ಇಲ್ಲ, ಇವಾಗ ಕೋಪದಲ್ಲಿ ಏನಾಗ್ತಾ ಇಲ್ಲ, ಏನು ಅರ್ಥ ಆಗ್ತಾ ಇಲ್ಲ. ದಾವಿದನ ಕೈಯಲ್ಲಿ ಸಿಗ್ತಾ ಇಲ್ಲ ಅಂತ ಕಾರಣದಿಂದ ಅಹಿಮಲೇಖ್ ಏನು ಮಾಡದೇ ಇದ್ರೂ ಸಹ ಸೌಲ್ ಏನ್ ಮಾಡ್ತಾ ಇದ್ದಾನೆ, ಇವಾಗ ಸಾಯಿಸು ಇವ್ರನ್ನ. ಇಲ್ಲ, ಅವನನ್ನು ಮಾತ್ರ ಸಾಯಿಸುವುದಲ್ಲ, ಅಲ್ಲಿರುವಂಥ ಎಲ್ಲ ಯಾಜಕರು, ಎಲ್ಲ ಮನುಷ್ಯರನ್ನ ಏನು ಮಾಡ್ತಾನೆ, ಸೌಲು ಸಾಯಿಸ್ತಾನೆ. 19ನೇ ವಾಕ್ಯ ಓದಿ. 19. ಅನಂತರ ಅವನು ಯಾಜಕರ ಪಟ್ಟಣವಾದ ನೋಬಕ್ಕೆ ಹೋಗಿ ಅಲ್ಲಿನ ಸ್ತ್ರೀ ಪುರುಷರನ್ನು, ಶಿಶು ಬಾಲಕರನ್ನು, ದನ ಕುರಿ ಕತ್ತೆಗಳನ್ನು ಕತ್ತಿಯಿಂದ ಸಂಹರಿಸಿದನು. ಸೊ 85 ಯಾಜಕರನ್ನ ಏನು ಮಾಡ್ತಾ ಇದ್ದಾನೆ, ಕೊಲೆ ಮಾಡ್ತಾನೆ. ಯಾರು? ಸೌಲು. 85 ಯಾಜಕರನ್ನು ಮಾತ್ರ ಕೊಲೆ ಮಾಡದೆ ಅವ್ರ ಮನೆಯಲ್ಲಿ ಹೋಗಿ ಇರುವಂಥ ಕತ್ತೆ ಅದು ಇದು ಎಲ್ಲಾನು, ಹೆಂಡತಿ ಇರಲಿ ಮಕ್ಕಳನ್ನು ಸಹ ಬಿಡದೆ ಏನು ಮಾಡ್ತಾನೆ, ಸಾಯಿಸ್ತಾನೆ. ಎಲ್ಲ ಯಾರಿಗೋಸ್ಕರ? ಒಂದು ದಾವಿದನಿಗೋಸ್ಕರ. ಒಂದು ದಾವಿದನಿಗೆ ಹೆಲ್ಪ್ ಮಾಡಿದ ಆ ಕಾರಣದಿಂದ ಫುಲ್ ಜನರನ್ನೇ ಏನು ಮಾಡ್ತಾನೆ, ಸಾಯಿಸ್ತಾನೆ. ಇದರಲ್ಲಿ ಒಂದೇ ಒಂದು ಮನುಷ್ಯ ಮಾತ್ರ ಎಸ್ಕೇಪ್ ಆಗಿ ಹೋಗ್ತಾನೆ. ಅವನು ಯಾರು? ಅಬಿಯತಾರ್ ಅನ್ನುವಂಥ ಮನುಷ್ಯ. 20ನೇ ವಾಕ್ಯದಲ್ಲಿ ನೀವು ಆಮೇಲೆ ಓದ್ಕೊಳ್ಳಿ.
ಆಮೇಲೆ ಓದ್ಕೊಳ್ಳಿ. 20ಯಲ್ಲಿ ಏನಾಗುತ್ತೆ ಅಂದರೆ ಅಬಿಯತಾರ್ ಅನ್ನುವಂಥ ಒಂದು ಮನುಷ್ಯ ಏನು ಮಾಡ್ತಾನೆ, ಎಸ್ಕೇಪ್ ಆಗ್ತಾನೆ. ಹಂಗಂದ್ರೆ ನೋಡಿ, ದಾವೀದನು ದೇವರ ಒಂದು ಸೇವಕನಿಗೆ ಹೆಲ್ಪ್ ಮಾಡಿದ್ದಕ್ಕೋಸ್ಕರ ಸೌಲ್ ಏನು ಮಾಡ್ತಾ ಇದ್ದಾನೆ, ಎಲ್ಲರನ್ನು ಏನು ಮಾಡ್ತಾ ಇದ್ದಾನೆ, ಕೊಲೆ ಮಾಡ್ತಾ ಇದ್ದಾನೆ. ಇದನ್ನು ಕೇಳಿದ ಮೇಲೆ ನೆಕ್ಸ್ಟ್ ಏನಾಗತ್ತೆ ನೋಡಿ, 2 ಸತಿ ದಾವೀದನಿಗೆ ಚಾನ್ಸ್ ಸಿಗತ್ತೆ ಸೌಲ್ನ ಕೊಲೆ ಮಾಡೋಕ್ಕೆ. 2 ಸತಿ ದಾವೀದನಿಗೆ ಏನು ಸಿಗತ್ತೆ, ಚಾನ್ಸ್ ಸಿಗತ್ತೆ ಕೊಲೆ ಮಾಡಬೇಕು ಅಂತ. ಆದರೆ ದಾವೀದ ಏನು ಮಾಡಲ್ಲ, ಚಾನ್ಸ್ನ ತಗೊಳ್ಳಲ್ಲ. 24, 26 2 ಸತಿನೂ ಏನಾಗಿರುತ್ತೆ ಅಂದರೆ, 26ನೇ ಅಧ್ಯಾಯಕ್ಕೆ ಹೋಗಿ ಹೇಳ್ತೀನಿ, ಆಮೇಲೆ ಮುಂಚೆ ಓದ್ಕೊಳ್ಳೋಣ. ಆದರೆ ಏನು ಹೇಳ್ತಾ ಇದ್ದಾನೆ, 26ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ, 26ರಲ್ಲಿ ಏನಾಗುತ್ತೆ ಅಂದರೆ, 2 ಸತಿ ದಾವೀದನಿಗೆ ಚಾನ್ಸ್ ಸಿಗುತ್ತೆ ಯಾರನ್ನ ಕೊಲೆ ಮಾಡೋಕ್ಕೆ, ಸೌಲ್ನ ಕೊಲೆ ಮಾಡೋಕ್ಕೆ. ಆದರೆ ದಾವೀದನ ಏನು ಮಾಡ್ತಾನೆ, ಕೊಲೆ ಮಾಡಲ್ಲ. ಏನಕ್ಕೋಸ್ಕರ ಅಂತ ನೋಡಿ, ಮೊದಲನೇ ಸಾಮ್ಯುಯೇಲ್ 26ನೇ ಅಧ್ಯಾಯ 20 ಅಲ್ಲ 19 and 20 ಓದಿ ಹಂಗೆ. ಮೊದಲು ಸಾಮ್ಯುಯೇಲರು 26ನೇ ವಚನ 19. ನನ್ನ ಅರಸನಾದ ಒಡೆಯನು ದಯವಿಟ್ಟು ನನ್ನ ಸೇವಕನ ಮಾತುಗಳನ್ನು ಲಾಲಿಸಬೇಕು. ನಿನ್ನನ್ನು ನನಗೆ ವಿರೋಧವಾಗಿ ಎಬ್ಬಿಸಿದಾತರು ಕರ್ತರೇ ಆಗಿರುವ ಪಕ್ಷದಲ್ಲಿ ಆತನಿಗೆ ಗಮಗಮಿಸುವ ನೈವೇದ್ಯವನ್ನು ಸಮರ್ಪಿಸಬೇಕು. 22-23 ಓದಿ ಸಾಕು. 22-23 22-23. ಈವರೆಗೆ ನಾನು ಮಾಡಿದ್ದು ಉಚಿತನವೋ ದೊಡ್ಡ ತಪ್ಪು ಆಗಿದೆ ಎಂದು ಹೇಳಲು ದಾವೀದನು ಅವನಿಗೆ, ಅರಸೆ, ಈಗೋ ನಿನ್ನ ಬರ್ಜಿ ಇಲ್ಲೇ ಇದೆ. ಸೇವಕರೊಬ್ಬರನ್ನು ಬಂದು ತೆಗೆದುಕೊಂಡು ಹೋಗಲಿ. ಕರ್ತರು ಪ್ರತಿಯೊಬ್ಬನಿಗೂ ಅವನವನ ನೀತಿ ಸತ್ಯತೆಗನುಸಾರವಾದ ಫಲವನ್ನು ಕೊಡುವರು. ಅವರು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದರು. ನೀನು ಕರ್ತನ ಅಭಿಷಿಕ್ತನೆಂದು ನಾನು ನಿನ್ನ ಮೇಲೆ ಕೈ ಹಾಕಲಿಲ್ಲ. ನೋಡಿ, ನೀನು ದೇವರು ನಿನ್ನನ್ನು ಅಭಿಷೇಕಿಸಿರುವಂಥ ಆ ಕಾರಣದಿಂದ ನಾನು ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ, ನಿಮ್ಮ ಮೇಲೆ ಕೈ ಹಾಕಲ್ಲ, ನಿಮ್ಮನ್ನು ಸಾಯಿಸಲ್ಲ. ದಾವೀದನು ಸೌಲನ ನೋಡಿ ಅವನ ಸಾಯಿಸ್ತಾ ಇರೋದಕ್ಕೆ ಏನು ಕಾರಣ, ದೇವರು ಅವನನ್ನು ಏನು ಮಾಡಿದಾರಂತೆ, ಹಂಗಂದ್ರೆ ದೇವರು ಅವರನ್ನು ಕಿಂಗಾಗಿ ಚೂಸ್ ಮಾಡಿದ್ದಾರೆ. ಅವ್ರ ಮೇಲೆ ನಾನು ಏನು ಮಾಡಲ್ಲ, ಕೈ ಹಾಕೋದಿಲ್ಲ. ಇದನ್ನು ಆದಮೇಲೆ ಇಲ್ಲೇ ಮುಖ್ಯವಾದ ಪಾಠ. ಇಷ್ಟೊತ್ತು ನಾನು ಹೇಳಿದ್ದು ಏನಕ್ಕೋಸ್ಕರ ಅಂದರೆ, ನಿಮಗೆ ಸ್ವಲ್ಪ ಕಾಂಟೆಕ್ಸ್ಟ್, ಅಂದರೆ ಇದಕ್ಕೆ ಮುಂಚೆ ಏನು ನಡೀತಾ ಇದೆ ಅಂತ ಅರ್ಥ ಆಗಬೇಕು. ನಾವೇನು ಮಾಡೋಣ ಅಂದರೆ, ಇವಾಗ ನೋಡಿ, ಯೋಸೇಫಿನ ಜೀವನದಲ್ಲಿ ಪೋತಿಫಾರನ ಮನೆಯಲ್ಲಿ ಅವನೇನಂತ ಹೇಳ್ತಾನೆ ಹೆಂಡತಿ ಹತ್ರ, ಇವ್ನು ನನ್ನ ಮೇಲೆ ಇಷ್ಟು ಕೊಟ್ಟಿದ್ದಾರೆ, ನಾನು ದೇವರ ವಿರೋಧವಾಗಿ ಯಾವ ರೀತಿ ಪಾಪ ಮಾಡಲಿ. ದಾವೀದನಲ್ಲಿ ಏನು ಹೇಳ್ತಾ ಇದ್ದಾನೆ, ದೇವರು ಆರಿಸ್ಕೊಂಡಿರುವಂಥ ಮನುಷ್ಯನ ಮೇಲೆ ನಾನು ಏನು ಮಾಡೋಕ್ಕಾಗೋಲ್ಲ, ಕೈ ಹಾಕೋದಿಲ್ಲ. ಇಬ್ಬರೂ ಸಹ ದೇವರು ತೋರಿಸುವಂಥ ದಾರಿಯಲ್ಲಿ ದೇವರು ಹೇಳಿರುವಂಥ ಒಳ್ಳೆಯ ವಿಷಯವನ್ನು ಮಾಡ್ತಾರೆ. ಆದರೆ ನೋಡಿ, ಇವಾಗ ನೆಕ್ಸ್ಟ್ ಚಾಪ್ಟರ್ಲಿ ಏನಾಗುತ್ತೆ ಅಂದರೆ, 1 ಮತ್ತು 2 ಮಾತ್ರ ಓದಿ. ನೆಕ್ಸ್ಟ್ 27ರಲ್ಲಿ 1 ಮತ್ತು 2. 1 ಸಾಮುವೇಲ 27ನೇ ಅಧ್ಯಾಯ ವಚನ 1. ದಾವೀದನು ತನ್ನ ಮನಸ್ಸಿನಲ್ಲಿ, ನಾನು ಇಲ್ಲಿದ್ದರೆ ಹೇಗೂ ಒಂದು ದಿನ ಸೌಲನ ಕೈಯಿಂದ ಮಡಿಯಲೇಬೇಕು. ಆದುದರಿಂದ ಫಿಲಿಸ್ಟಿಯರ ದೇಶಕ್ಕೆ ಹೋಗಿ ತಪ್ಪಿಸಿಕೊಳ್ಳುವುದೇ ಉತ್ತಮ. ಆಮೇಲೆ ಸೌಲನು ಇಸ್ರೇಲ್ ಪ್ರಾಂತ್ಯಗಳಲ್ಲಿ ನನ್ನನ್ನು ಹುಡುಕದೆ ಬಿಟ್ಟು ಬಿಡುವನು. ನಾನು ಅವನ ಕೈಗೆ ತಪ್ಪಿಸಿಕೊಂಡವನಾಗಿರುವೆನು ಅಂದುಕೊಂಡು ತನ್ನ 600 ಮಂದಿ ಸೈನಿಕರೊಡನೆ. ಆಮೇಲೆ ಸಾಕು. ಇವಾಗ ದಾವೀದನು ಏನಂತ ಹೇಳ್ತಾ ಇದ್ದಾನೆ, ಇದೇ ರೀತಿ ಇದಾದ್ಮೇಲೆ ಸೌಲ್ಗೆ ಏನಾಗುತ್ತೆ ಅಂದರೆ, ಫಿಲಿಸ್ಟಿಯನ್ಸ್ ಜೊತೆ ಏನಾಗುತ್ತೆ, ಜಗಳ ಜಾಸ್ತಿ ಆಗುತ್ತೆ. ಅವ್ನು ಇದಾದ್ಮೇಲೆ ದಾವೀದನ ಡಿಸ್ಟರ್ಬ್ ಮಾಡೋಕ್ಕೆ ಬರಲ್ಲ. ಆದರೆ ದಾವೀದನ ಮೈಂಡಲ್ಲಿ ಏನಾಗ್ತಾ ಇದೆ, ಇವಾಗ 2 ಸತಿ ಅವ್ನು ಕೊಲೆ, ಇಷ್ಟು ದಿವಸ ಓಡ್ತಾ ಇದ್ದಾನಲ್ಲ ಅರಣ್ಯದಲ್ಲಿ, ಅವ್ನು ಟಯರ್ಡ್ ಆಗಿ ಏನಂತ ಹೇಳ್ತಾನೆ, ಇನ್ಮೇಲೆ ನನ್ನಿಂದ ಓಡೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ನಾವು ಎಷ್ಟು ಸತಿ ಈ ರೀತಿ ಮಾತಾಡಿರ್ತೀವಿ ದೇವರನ್ನು ನೋಡಿ, ದೇವರೇ ಇನ್ಮೇಲೆ ನಾನು ಓಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ, ಇನ್ನೂ ಓಡೋಕ್ಕೆ ಸಾಧ್ಯ ಇಲ್ಲ, ನಾನೇನು ಮಾಡ್ತೀನಿ, ಇಷ್ಟೇ ಸಾಕು, ನಾನೇನು ಮಾಡ್ತೀನಿ. ದೇವರು ನಮ್ಮನ್ನು ಅರಣ್ಯದಲ್ಲಿ ಇಡುವಾಗ ಯಾವ ರೀತಿ ಯೇಸು ಕ್ರಿಸ್ತುಗೆ ಏನು ಮಾಡ್ತಾರೆ, 3 ಆಪ್ಷನ್ ಕೊಡ್ತಾರೆ. 3 ಸತಿ ಪಿಶಾಚಿ ಬಂದು ಏನು ಮಾಡ್ತಾನೆ, ಟೆಂಪ್ಟ್ ಮಾಡೋಕ್ಕೆ, ಶೋಧಿಸ್ತಾನೆ. ಮೊದಲನೇ ಸತಿ ಏನು ಹೇಳ್ತಾನೆ, ಊಟ ಇಲ್ಲದೆ ಇರುವಂಥ ಕಾರಣದಿಂದ ದೇವರು ಯೇಸು ಕ್ರಿಸ್ತು ಏನು ಮಾಡಿರ್ತಾರೆ, 40 days ಫಾಸ್ಟಿಂಗ್ ಇದ್ದಿರ್ತಾರೆ. ಅವ್ರು ಏನು ಮಾಡಿ ಊಟ ಮಾಡಿರಲ್ಲ. ಮೊದಲನೇ ಬಂದಿದ ತಕ್ಷಣ ಪಿಶಾಚಿ ಏನಂತ ಹೇಳ್ತಾನೆ, ಈ ಕಲ್ಲುಗಳನ್ನು, ನೀವು ದೇವಕುಮಾರನಾಗಿದ್ದರೆ ಕಲ್ಲುಗಳನ್ನು ಏನು ಮಾಡು, ರೊಟ್ಟಿಯಾಗಿ ಮಾರ್ಪಡು. ಅವಾಗ ದೇವ್ರು ಏನು ಹೇಳ್ತಾರೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವ್ರ ಬಾಯಿನಿಂದ ಬರುವಂಥ ಒಂದೊಂದು ವಾಕ್ಯದಿಂದ ಬದುಕುತ್ತಾನೆ. ಇವಾಗ ನೋಡಿ, ಇಲ್ಲಿ ಏನಾಗ್ತಾ ಇದೆ, ದಾವೀದನು ಏನು ಹೇಳ್ತಾನೆ, ಅರಣ್ಯದಲ್ಲಿ ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಅವ್ರಿಗೆ ಎಷ್ಟೇ ಶೋಧನೆ ಬಂದರೂ ಅವ್ರು ಏನು ಮಾಡಲ್ಲ, ಆ ಒಂದು ವಿಷಯವನ್ನು ಚೂಸ್ ಮಾಡಲ್ಲ. ದಾವೀದನ ಜೀವನದಲ್ಲಿ ಏನು ಬರ್ತಾ ಇದೆ, ಶೋಧನೆ ಬರ್ತಾ ಇದೆ. ಅವನು ಸೌಲ್ನ ಕೊಂದು ಇಮಿಡಿಯೇಟಾಗಿ ರಾಜ ಆಗ್ಬೋದಾಗಿತ್ತು. ಆದರೆ ಅವನು ಏನು ಮಾಡಲ್ಲ, ರಾಜನಾಗಿ ಮಾರ್ಪಡಲ್ಲ.
ಅವನೇನು ಹೇಳ್ತಾನೆ, ದೇವರು ನನ್ನ ಮೇಲೆ ನೋಡ್ತಾ ಇರೋದ್ರಿಂದ ದೇವ್ರ ವಿರೋಧವಾಗಿ ನಾನು ಪಾಪ ಮಾಡಲ್ಲ ಅಂತ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ, ಇದಾಗಿದ ತಕ್ಷಣ ದಾವೀದನು ಏನಂತ ಹೇಳ್ತಾನೆ, ನನ್ನ ಕೈಯಿಂದ ಇನ್ನು ಓಡೋಕ್ಕಾಗ್ತಾ ಇಲ್ಲ, ನಾನು ಏನು ಮಾಡ್ತೀನಿ, ಹೋಗಿ ಫಿಲಿಸ್ಟೀನ್ರ ಜನರ ಜೊತೆಯಲ್ಲಿ ಏನು ಮಾಡಿಬಿಡ್ತೀನಿ, ಬಾಳಕ್ಕೆ ಪ್ರಾರಂಭಿಸಿ ಅವ್ರ ಜೊತೆ ಸೇರ್ಕೊಳ್ತೀನಿ. ಗೋಲಿಯಾತ್ ಯಾರು? ಫಿಲಿಸ್ಟೀನ್ ಜನ. ಯಾರಿಗೆ ವಿರೋಧವಾಗಿ ಇವನು ರಾಜನ ಆಗಬೇಕಾಗಿತ್ತು, ಯಾರಿಗೆ ವಿರೋಧವಾಗಿ ಇವನು ಜಯಿಸ್ತಾನೋ ಅವ್ರ ಎನಿಮಿ ಜೊತೆ ಹೋಗಿ ಏನು ಮಾಡಿಬಿಡ್ತಾನೆ, ಇವಾಗ ಸೇರ್ಕೊಳ್ತಾನೆ. ಏನಂತ ಹೇಳ್ತಾನೆ, ನನ್ನ ಕೈಯಿಂದ ಇನ್ನೂ ಇವ್ರ ಹತ್ರದಿಂದ ಓಡೋಕ್ಕಾಗಲ್ಲ, ನನ್ನ ಜನರೆಲ್ಲ ನನಗೆ ವಿರೋಧವಾಗಿದ್ದಾರೆ, ನಾನು ಏನು ಮಾಡ್ತೀನಿ, ಹೋಗಿ ಇವ್ರ ಜೊತೆ ಸೇರ್ಕೊಳ್ತೀನಿ ಅಂತ. ಅರಣ್ಯದಲ್ಲಿ ದೇವ್ರು ನಮ್ಮೆಲ್ಲರಿಗೂ 2 ಆಪ್ಷನ್ ಕೊಡ್ತಾರೆ. ಒಂದು, ದೇವ್ರು ತೋರಿಸುವಂಥ ದಾರಿಯಲ್ಲಿ ನಾನು ಕಂಟಿನ್ಯೂ ಮಾಡ್ಬೋದು, ಅಥವಾ ನಾನು ಏನು ಮಾಡ್ಬೋದು, ನನ್ನ ಹಳೆಯ ಜೀವನಕ್ಕೆ, ನನ್ನ ಹಳೆಯ ಒಂದು ದಾರಿಗೆ ಅಥವಾ ಲೋಕ ತೋರಿಸುವಂಥ ದಾರಿಯಲ್ಲಿ ನಾನು ಏನು ಮಾಡ್ಬೋದು, ಸುಲಭವಾದ ದಾರಿಯನ್ನು ಪಡೆದುಕೊಳ್ಬೋದು. ಈ ಸುಲಭವಾದ ದಾರಿಯನ್ನು ಪಡೆದುಕೊಂಡ್ರೆ ಏನಾಗುತ್ತೆ, ನಾನು ದೇವ್ರು ತೋರಿಸುವಂಥ ದಾರಿಯಲ್ಲಿ ಅರಣ್ಯದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಅವನೇನು ಮಾಡ್ತಾನೆ ಅಂದರೆ, ಜಿಕ್ಲಾಗ್ ಅನ್ನುವಂಥ ಜಾಗದಲ್ಲಿ ಹೋಗಿ ಸೇರ್ಕೊಳ್ತಾನೆ ಫಿಲಿಸ್ಟೀನ್ಸರ ಜೊತೆ. ಜಿಕ್ಲಾಗ್ ಅನ್ನೋದು ಒಂದು ಏನಂದರೆ, ಅದೊಂದು ಟೌನ್, ಒಂದು ಜನರು ಇರುವಂಥ ಗ್ರಾಮ. ದಾವೀದನು ಏನು ಮಾಡ್ತಾ ಇದ್ದಾನೆ, ಜನರು ಇರುವಂಥ ಒಂದು ಗ್ರಾಮದಲ್ಲಿ ಹೋಗಿ ಅವನಿಗೆ ಅರಣ್ಯದಲ್ಲಿ ಇರೋದಕ್ಕೆ ಆಗದೆ ಆಯಾಸವಾಗಿ ಏನು ಮಾಡ್ತಾ ಇದ್ದಾನೆ, ಹೋಗಿ ಸೇರ್ಕೊಳ್ತಾನೆ. ಇವಾಗ ಎಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ದಾನೆ, ಕಟ್ಟಲ್ಲಿ ಹೋಗಿ ಸೇರ್ಕೊಳ್ಳಿ. ಹಿ ಈಸ್ ಗೋಯಿಂಗ್ ಇನ್ ಟು ಅ ಬಾಂಡೇಜ್. ಬಾಂಡೇಜ್ಗೆ ಏನು ಹೇಳ್ತೀರಾ? ಕಟ್ಟು. ಅವನ ಬಾಂಡೇಜ್ ಅಂದರೆ ಕಟ್ಟು, ಕೈಗಳನ್ನು ಕಟ್ತಾರಲ್ಲ ಆ ರೀತಿ ಅವನು ಹೋಗಿ ಏನು ಮಾಡ್ತಾ ಇದ್ದಾನೆ, ಹಿ ಈಸ್ ಗೋಯಿಂಗ್ ಇನ್ ಟು ಬಾಂಡೇಜ್. ಯೋಸೇಫನು ಬೇಡ ಅಂತ ಹೇಳಿದ್ರು ಅವನು ಎಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ದಾನೆ, ಬಾಂಡೇಜ್ಗೆ ಹೋಗ, ಅಂದರೆ ಅವ್ನು ಕಟ್ಟುಗಳಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ದಾನೆ. ಅವ್ನ ಕೈಯನ್ನು ಏನು ಮಾಡ್ತಾ ಇದ್ರು, ಇವಾಗ ಪ್ರಿಸನಲ್ಲಿ ಇರುವಾಗ ಕೈಗಳನ್ನು ಸೆರೆಮನೆಯಲ್ಲಿ ಇದ್ದಾನೆ ಅವನು. ಇವಾಗ ದಾವೀದನು ಸಹ ಏನಾಗ್ತಾ ಇದ್ದಾನೆ, ಇವಾಗ ಪಿಶಾಚ ಸೆರೆಮನೆಯಲ್ಲಿ ಹೋಗಿ ಸೇರ್ಕೊಂಡಿದ್ದಾನೆ. ಎಷ್ಟು ವರ್ಷ ಇರ್ತಾನೆ ಗೊತ್ತಾ? 16 months, ಅಂದರೆ 1.5 ವರ್ಷ ನಿಯರ್ಲಿ ಏನಾಗಿರ್ತಾನೆ, ಸೆರೆಮನೆಯಲ್ಲಿ ಸೇರ್ಕೊಂಡಿರ್ತಾನೆ. ಯಾರು? ದಾವೀದನು. ಸೌಲು ಹೇಳ್ತೀನಿ, ಸಾರಿ, ಯೋಸೇಫನು ಎಲ್ಲಿರ್ತಾನೆ, ಅವನು ಸಹ ಜೈಲಲ್ಲಿ ಅಷ್ಟು ವರ್ಷ ಸೇರ್ಕೊಂಡಿರ್ತಾನೆ. ಇಬ್ಬರು ಮಾಡುವಂಥ ಒಂದು ವಿಷಯ ಏನಂದರೆ, ಇನ್ನೊಂದು ಕಾಮನ್ ಆಗಿರುತ್ತೆ ನೋಡಿ. 1 ಸಾಮ್ಯುಯೇಲ್ 27ನೇ ಅಧ್ಯಾಯ 5ನೇ ವಾಕ್ಯನ 5-6 ವಾಕ್ಯ ಓದಿ. 1 ಸಾಮ್ಯುಯೇಲ್ 27ನೇ ಅಧ್ಯಾಯ ವಚನ 5 ಮತ್ತು 6. ಒಂದು ದಿನ ದಾವೀದನು ಆಕೀಷನಿಗೆ, ನಿನ್ನ ಸೇವಕನಾದ ನಾನು ನಿನ್ನ ಸಂಗಡ ರಾಜಧಾನಿಯಲ್ಲೇಕೆ ವಾಸಿಸಬೇಕು? ನಿಮ್ಮ ದೃಷ್ಟಿಯಲ್ಲಿ ನನಗೆ ದಯೆ ದೊರಕುವುದಾದರೆ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ನನಗೆ ಸ್ಥಳ ಕೊಡಿಸು, ನಾನು ಅಲ್ಲಿ ವಾಸಿಸುವೆನು ಅನ್ನಲು ಆಕೀಷನು. ಆಮೇಲೆ ಒಂದು ನಿಮಿಷ ನೋಡಿ, ಆಕೀಷನ ಹತ್ರ ಹೋಗಿ ಇವನು ಏನಂತ ಹೇಳ್ತಾನೆ, ಒಂದು ರಾಜನ ಹತ್ರ ಹೋಗಿ ದಾವೀದ ಏನಂತ ಕೇಳ್ತಾನೆ, ನನ್ನನ್ನು ಯಾವ ರೀತಿ ಆದರೂ ಈ ಜಾಗದಲ್ಲಿ ಬಿಡಪ್ಪ, ನಾನೇನು ಮಾಡ್ತೀನಿ, ಒಂದು ಚಿಕ್ಕ ಜಾಗದಲ್ಲಿ ನಾನು ಇದ್ಕೊಳ್ತೀನಿ, ನಾನೇನು ಮಾಡ್ತೀನಿ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತ 11 ಮತ್ತು 12 ಓದಿ. 11 and 12. ದಾವೀದನು ತನ್ನ ಕೃತ್ಯವನ್ನು ಜನರು ಹೇಳಾರೆಂದು ನೆನೆಸಿ ಅವನು ಯಾರನ್ನು ಗತ್-ಊರಿಗೆ ತಾರದೆ ಎಲ್ಲ ಸ್ತ್ರೀ ಪುರುಷರನ್ನು ಅಲ್ಲೇ ಕೊಂದು ಹಾಕುತ್ತಿದ್ದನು. ಅವನು ಫಿಲಿಸ್ಟಿಯರ ದೇಶದಲ್ಲಿ ವಾಸವಾಗಿದ್ದ ಕಾಲದಲ್ಲೆಲ್ಲ ಇದೇ ರೀತಿ ಮಾಡುತ್ತಿದ್ದನು. ದಾವೀದನ ಹೆಸರು ಸ್ವಂತ ಜನರಾದ ಇಸ್ರಾಯೇಲರಲ್ಲಿ ಅಸಹ್ಯವಾದದ್ದರಿಂದ ಅವನು ತನ್ನ ನಿತ್ಯ ದಾಸನಾಗಿರುವನೆಂದು ಆಕೀಷನು ನಂಬಿಕೊಂಡಿದ್ದನು. ಆಮೇಲೆ ನೋಡಿ, ಇವಾಗ ಏನಾಗ್ತಾ ಇದೆ, ಇವನು ಏನು ಮಾಡಿದ್ರೆ ಲೂಟ್ ಮಾಡೋಕ್ಕೆ ಪ್ರಾರಂಭಿಸ್ತಾ. ಯಾರು? ದಾವೀದನು. ಲೂಟಿ ಹೊಡೆಯಕ್ಕೆ ಏನು ಮಾಡ್ತಾ ಇದ್ದ, ಯಾವುದಾದ್ರೂ ಒಂದು ಟೌನ್ಗೆ ಹೋಗೋದು, ಆ ಟೌನ್ಗೆ ಹೋಗಿ ಏನು ಮಾಡ್ತಿದ್ದ, ಎಲ್ಲರನ್ನು ಹೋಗಿ ಅಲ್ಲಿರೋದೆಲ್ಲ ತೊಗೊಂಡು ಅಲ್ಲಿರುವಂಥ ಜನರೆಲ್ಲರನ್ನು ಏನು ಮಾಡ್ತಾ ಇದ್ದ, ಸಾಯಿಸ್ಬಿಡ್ತಾ ಇದ್ದ. ಫಿಲಿಸ್ಟಲ್ಲಿ ಇದ್ದಂಥ ಅಷ್ಟು ಕಾಲ 16 ತಿಂಗಳು ಸಹ ಅವನೇನು ಮಾಡ್ತಾ ಇದ್ದಾನೆ, ಎಲ್ಲೆಲ್ಲ ಹೋಗ್ತಾನೆ, ಹೋಗಿ ಲೂಟಿ ಹೊಡೆಯೋದು, ಎಲ್ಲಿರುವಂಥ ಜನರೆಲ್ಲರನ್ನು ಸಾಯಿಸೋದು. ಈ ಕಾರಣದಿಂದ ಯಾರಿಗೆ ವಿರೋಧವಾಗಿ ಹೋಗ್ತಾನೆ, ಇಸ್ರೇಲ್ ತನ್ನ ಸ್ವಂತ ಜನರಿಗೆ ವಿರೋಧವಾಗಿ ಹೋಗಿ ಅಲ್ಲಿರುವಂಥ ಜನರನ್ನು ಏನು ಮಾಡ್ತಾನೆ, ಕೊಂದ್ಬಿಟ್ಟು ಬರ್ತಾನೆ. ಆಕೀಷನ ರಾಜ, ಅಲ್ಲಿದ್ದಂಥ ರಾಜ ಏನು ಹೇಳ್ತಾನೆ, ಇವ್ರ ಸ್ವಂತ ಜನರಿಗೆ ಇವನನ್ನು ನೋಡಿದ್ರೆ ಇಷ್ಟ ಇಲ್ಲ, ಇವನೇನು ಮಾಡಲ್ಲ, ಅಲ್ಲಿ ತಿರುಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ದಾವೀದನು ದೇವರು ಆರಿಸಿಕೊಂಡಂಥ ರಾಜ, ಅಭಿಷೇಕ ಕೊಟ್ಟಂಥ ರಾಜ, ಸೌಲಿಗೆ ನೆಕ್ಸ್ಟ್ ರಾಜನಾಗಬೇಕಿದ್ದಂಥ ಮನುಷ್ಯ ಎಲ್ಲೋಗಿ ಸೇರ್ಕೊಳ್ತಾ ಇದ್ದಾನೆ, ಫಿಲಿಸ್ಟೀನ್ರ ಜೊತೆ ಸ್ವಂತ ಜನರನ್ನೇ ಸಾಯಿಸುವಂಥ ಮನುಷ್ಯನಾಗಿ ಏನಾಗ್ತಾ ಇದ್ದಾನೆ, ಮಾರ್ಪಡ್ತಾ ಇದ್ದಾನೆ. ದಾವೀದನಿಗೆ ದೇವರು ಕೊಟ್ಟಂಥ ಗಿಫ್ಟ್, ಅಭಿಷೇಕ ಏನು? ಅವನಿಗಿದ್ದಂಥ ದೊಡ್ಡ ಅಭಿಷೇಕ ಜಗಳ ಅಂದರೆ ಫೈಟ್ ಮಾಡೋದು, ಯುದ್ಧಕ್ಕೆ ಹೋಗೋದು, ಅವರ ಜನರನ್ನು ನಡೆಸೋದು, ಲೀಡರ್ ಆಗಿರೋದನ್ನ ಏನು ಮಾಡ್ತಾ ಇದ್ದಾರೆ, ದೇವರು ದಾವೀದನಿಗೆ ಗಿಫ್ಟ್ ಆಗಿ, ಅಭಿಷೇಕವಾಗಿ, ಟ್ಯಾಲೆಂಟ್ ಆಗಿ ಕೊಡ್ತಾ ಇದ್ದಾರೆ. ಯೋಸೇಫನಲ್ಲಿ ಇದ್ದಂಥ ಒಂದು ಟ್ಯಾಲೆಂಟು ಡ್ರೀಮ್ಸ್ನ ಇಂಟರ್ಪ್ರೇಟ್ ಮಾಡೋದು.
ಡ್ರೀಮ್ಸ್, ಕನಸುಗಳನ್ನು ಏನು ಮಾಡ್ತಾನೆ, ಅರ್ಥ ಮಾಡಿಸಿಕೊಳ್ಳುವುದು ಯೋಸೆಫಿನ ಒಂದು ಟ್ಯಾಲೆಂಟ್ ಆಗಿತ್ತು. ಈ ಒಂದು ಟ್ಯಾಲೆಂಟ್ನ ಇಟ್ಕೊಂಡು ಯೋಸೆಫ್ ಒಂದು ತಪ್ಪು ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಈ ಇಬ್ರು ಬರ್ತಾರಲ್ಲ, ಯಾರು ಇಬ್ಬರೂ ಸಹ ಅವನ ಜೊತೆ ಜೈಲಲ್ಲಿ ಇರುವಂಥವ್ರು, ಇಬ್ಬರೂ ರಾಜನ ಕೆಳಗಡೆ ಕೆಲಸ ಮಾಡ್ತಾ ಇರುವವರು. ಇಬ್ಬರಿಗೂ ಏನು ಬರುತ್ತೆ, ಕನಸು ಬರುತ್ತೆ. ಕನಸಲ್ಲಿ ಏನು ಹೇಳ್ತಾರೆ, ಒಬ್ಬರಿಗೆ ಕನಸು ಏನಾಗುತ್ತೆ, ನೀನು ತಿರುಗಿ ಇಲ್ಲಿಂದ ಬಿಟ್ಟು ರಾಜನ ಕೆಳಗಡೆ ಕೆಲಸ ಮಾಡ್ತೀಯ. ಇನ್ನೊಬ್ಬರ ಕನಸು ಏನಾಗುತ್ತೆ, ಅವ್ನು ನೀನು ಸಾಯಿಸ್ಬಿಡ್ತಾ ರಾಜ ನಿನ್ನನ್ನು ಅಂತ ಹೇಳ್ತಾನೆ. ಇವಾಗ ಆ ಮನುಷ್ಯ ಇದ್ದಾನಲ್ಲ, ಯಾರು ರಾಜನ ಹತ್ರ ಇವಾಗ ತಿರುಗಿ ಹೋಗ್ಬೇಕಾಗಿರುವಂಥ ಮನುಷ್ಯ, ದೇವರು ಆ ಮನುಷ್ಯನಿಗೆ ಒಂದು ಕನಸು ಕೊಟ್ಟು ಏನು ಮಾಡಿರ್ತಾರೆ, ಯೋಸೆಫನ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಆಗಿದ ಮೇಲೆ ಆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಆ ಮನುಷ್ಯನ ಹತ್ರ ಒಂದು ಮಾತು ಹೇಳ್ತಾರೆ ಯೋಸೆಫ್, ನೀನು ರಾಜನ ಬಳಿಯಲ್ಲಿ ಹೋಗುವಾಗ ನನ್ನನ್ನು ಏನು ಮಾಡು, ನೆನಪಲ್ಲಿ ಇಟ್ಕೋ. ದೇವರು ಕೊಟ್ಟಿರುವಂಥ ಅಭಿಷೇಕವನ್ನು, ದೇವರು ಕೊಟ್ಟಿರುವಂಥ ಒಂದು ಅಭಿಷೇಕವನ್ನು ಇಟ್ಕೊಂಡು ಮನುಷ್ಯರ ಹತ್ರ ಹೋಗಿ ಏನು ಮಾಡ್ತಾ ಇದ್ದಾರೆ, ರೆಕಮೆಂಡೇಶನ್ ಪಡ್ಕೊಳ್ತಾ ಇದ್ದಾರೆ. ದಾವಿದನಿಗೂ ಸಹ ದೇವರು ಅಭಿಷೇಕ ಕೊಟ್ಟಿರ್ತಾರೆ, ಏನು, ಯುದ್ಧ ಮಾಡೋದು, ಲೀಡರ್ ಆಗಿರೋದು ಅಭಿಷೇಕ ಕೊಟ್ಟಿರ್ತಾರೆ. ಅವರ ಜೊತೆ 600 ಜನ ಇರ್ತಾರೆ. ಅವನ ಅಭಿಷೇಕ ಇಟ್ಕೊಂಡು ಯಾರ ಹತ್ರ ಹೋಗಿ ರೆಕಮೆಂಡೇಶನ್ ಕೇಳ್ತಾ ಇದ್ದಾನೆ, ಆಕೀಷನು ಅನ್ನುವಂಥ ಒಂದು ಫಿಲಿಸ್ಟೈನ್ ರಾಜನ ಹತ್ರ. ಅರಣ್ಯದಲ್ಲಿ ದೇವರು ನಮಗೆ ತೋರಿಸುವಂಥ ದಾರಿಯಲ್ಲಿ ಅವ್ರು ಏನು ಮಾಡ್ತಾರೆ, ಸುಲಭವಾದ ಲೋಕದ ದಾರಿಯನ್ನು ಹೋಗಿ ಏನು ಮಾಡ್ತಾ ಇದ್ದಾರೆ, ಇಬ್ಬರು ಸ್ವಲ್ಪ ಹೊತ್ತು ಹಿಡ್ಕೊಳ್ತಾರೆ. ದಾವಿದನು ಸಹ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಹೋಗಿ ಹಿಡ್ಕೊಂಡು ಏನು ಮಾಡ್ತಾನೆ, ನಾನು ಫಿಲಿಸ್ಟೈನ್ ಜನರ ಜೊತೆ ಇರ್ತೀನಿ ಅಂತ ಹೋಗ್ಬಿಡ್ತಾನೆ. ಯೋಸೆಫನು ಸಹ ಏನು ಮಾಡ್ತಾ ಇದ್ದಾನೆ, ಆ ಒಂದು ದಾರಿಯನ್ನು ಹಿಡ್ಕೊಳ್ತಾರೆ. ನಮ್ಮ ಜೀವನದಲ್ಲಿ ಅರಣ್ಯದಲ್ಲಿ ಇದ್ದೀವಾ ಅನ್ನುವಂಥ ನಾವು ಏನು ಮಾಡಬೇಕು, ನಮ್ಮನ್ನು ನಾವು ಟೆಸ್ಟ್ ಮಾಡಿ ನೋಡಬೇಕು. ದೇವರು ನಮ್ಮನ್ನು ಅರಣ್ಯದಲ್ಲಿ ಇಡುವುದಕ್ಕೆ ಕಾರಣ ನಮ್ಮ ಗುಣವನ್ನು ನಮ್ಮ ಗುಣವನ್ನು ಮಾರ್ಪಡಿಸುವುದಂದರೆ ಯಾವ ರೀತಿ ಗುಣವನ್ನು ಮಾರ್ಪಡಿಸ್ತಾರೆ? ಅರಣ್ಯಕ್ಕೆ ಅರ್ಥ ಏನಂತ ಹೇಳಿದೆ, ನೀರು ಮತ್ತು ಊಟ ಇಲ್ಲದೆ ಇರುವುದು, ಕಷ್ಟದ ಕಾಲ. ಈ ಕಷ್ಟದ ಕಾಲಗಳಲ್ಲಿ ದೇವರು ನಮ್ಮನ್ನು ಯಾವ ರೀತಿ ನಡೆಸ್ತಾರೆ, ಎಲಿಯಾನ ಯಾವ ರೀತಿ ನಡೆಸಿದ್ರು ಆ ರೀತಿ ನಮ್ಮನ್ನು ನಡೆಸ್ತಾರೆ. ಅಲ್ಲೆಲೂಯ. ನಮಗೆ 2 ದಾರಿಗಳಿದೆ. ಒಂದು, ದೇವರು ಎಲಿಯಾನ ಯಾವ ರೀತಿ ನಡೆಸ್ತಾರೆ, ಒಂದು ಕಾಗೆ ಮೂಲಕ ಅವನನ್ನು ಏನು ಮಾಡ್ತಾರೆ, ಪೋಷಿಸ್ತಾರೆ. ಇರುವಂಥ ಎಲ್ಲ ಬರ್ಡ್ಸಲ್ಲೂ ಲೀಸ್ಟ್ ಅಂದರೆ ತುಂಬ ಇರುವಂಥ ಸಿಕ್ಕಿರೋದನ್ನು ಕೊಡೋದೇ ಇಲ್ಲ ಅನ್ನುವಂಥ ಬರ್ಡ್ ಯಾವುದು, ಕಾಗೆ. ಅಂಥ ಕಾಗೆಯನ್ನು ಇಟ್ಕೊಂಡು ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಎಲಿಯಾನ ಪೋಷಿಸ್ತಾ ಇದ್ದಾರೆ. ಎಲ್ಲಿ ಹೋಗಿ ಪೋಷಿಸ್ತಾರೆ ಗೊತ್ತಾ, ಒಂದು ಅರಣ್ಯದಲ್ಲಿ. ಅರಣ್ಯದಲ್ಲೂ ಮಾತ್ರ ಅಲ್ಲ, ಇಲ್ಲಿ ಏನಿರುತ್ತೆ, ನೀರು ಓಡ್ತಾ ಇರುತ್ತೆ. ಆ ನೀರಿನ ಬಳಿಯಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಎಲಿಯ ಕೂತ್ಕೊಂಡಿರ್ತಾರೆ. ಅಲ್ಲಿ ಡೈಲಿ ಏನು ಮಾಡ್ತಾರೆ, ದೇವರು ಬಂದವನ್ನ ಪೋಷಿಸ್ತಾರೆ. ಒಂದು ಕಾಗೆಯ ಮೂಲಕ ದೇವರು ಅವರನ್ನು ಪೋಷಿಸ್ತಾರೆ. ಇವತ್ತು ನಾವೇನು ಮಾಡೋಣ ಅಂದರೆ, ಅದನ್ನು ನೆಕ್ಸ್ಟ್ ವೀಕ್ ದೇವ್ರ ಚಿತ್ತ ಇದ್ರೆ ನೋಡೋಣ. ಆದರೆ ಇವತ್ತು ಇದನ್ನು ಕಂಟಿನ್ಯೂ ಮಾಡಿ ನೋಡಬೇಕಾದ್ರೆ, ಅರಣ್ಯದಲ್ಲಿ ಇದ್ದೀವಾ ಅನ್ನೋದಕ್ಕೆ ನಾವೇನು ಪರೀಕ್ಷೆ ಮಾಡಿ ನೋಡಬೇಕು. ನಮ್ಮ ಜೀವನದಲ್ಲಿ ಅರಣ್ಯ ಕಾಲ ನಡೀತಾ ಇದೆಯಾ? ದೊಡ್ಡ ಸಿಂಪಲ್ ಆದ ಪರೀಕ್ಷೆ ಏನಂದರೆ, ಅರಣ್ಯ ಅನ್ನೋದು ನೀವು ಏನಕ್ಕೆ ಹೋಲಿಸಿ ನೋಡ್ಬೋದಂದರೆ, ಒಂದು ಸಿಲ್ವರ್ ಇದೆಯಲ್ಲ, ಸಿಲ್ವರ್ನ ಬೆಂಕಿಯಲ್ಲಿ ಹಾಕುವ ರೀತಿಯಲ್ಲಿ ಅರಣ್ಯ ಕಾಲ ಅಂತ ಹೇಳ್ಬೋದು. ಏನಕ್ಕೋಸ್ಕರ ಬೆಂಕಿಯಲ್ಲಿ ಹಾಕ್ತಾರೆ? ಒಂದು ಸಿಲ್ವರ್ ಇರಲಿ, ಗೋಲ್ಡ್ ಇರಲಿ, ಏನಕ್ಕೋಸ್ಕರ ಹಾಕ್ತಾರೆ? ಅದನ್ನು ಇರುವ ಅಶುದ್ಧ ಎಲ್ಲ ತೆಗೆಯೋದಕ್ಕೆ. ಯಾಕಂದರೆ ನೀವು ಕೂಡ ಹೋಗಿ ಗೋಲ್ಡ್ ಸೇಲ್ ಮಾಡಿದ್ರೆ ಏನು ಮಾಡ್ತಾರೆ, ಮೊದಲು ಚೆಕ್ ಮಾಡ್ತಾರೆ. ಯಾವ ರೀತಿ ಚೆಕ್ ಮಾಡ್ತಾರೆ? ಪ್ಯೂರಿಟಿ ಚೆಕ್ ಮಾಡ್ತಾರೆ. ಈ ಪ್ಯೂರಿಟಿ ಚೆಕ್ ಯಾವ ರೀತಿ ಮಾಡ್ತಾರೆ? ಬೆಂಕಿಯಲ್ಲಿ ಹಾಕಿ ಚೆಕ್ ಮಾಡ್ತಾರೆ. ಎಷ್ಟು ಇದರಲ್ಲಿ ಗಲೀಜಿದೆ, ಹಂಗಂದ್ರೆ ಇಂಪ್ಯೂರಿಟೀಸ್ ಎಷ್ಟಿದೆ, ಪ್ಯೂರಿಟಿ ಎಷ್ಟಿದೆ ಅಂತ. ಒಂದು ಸತಿ ನಾವು ದೇವರನ್ನು ಸ್ವೀಕರಿಸಿಕೊಂಡ ಮೇಲೆ ದೇವರು ನಮ್ಮನ್ನು ಸಹ ಏನು ಮಾಡ್ತಾರೆ, ಪ್ಯೂರಿಟಿ ಚೆಕ್ ಮಾಡ್ತಾರೆ. ಪ್ಯೂರಿಟಿ ಚೆಕ್ ಮಾತ್ರ ಅಲ್ಲ, ನಮ್ಮನ್ನು ಬೆಂಕಿಯಲ್ಲಿ ಹಾಕ್ತಾರೆ ಅಂತ ಹೇಳ್ತೀವಲ್ಲ, ಇದನ್ನೆಲ್ಲಿದೆ ಅಂದರೆ ಕೊರಿಂಥಿಯಲ್ಲಿದೆ, ನೀವು ಮನೇಲಿ ಹೋಗಿ ಓದ್ಕೊಳ್ಬೋದು. ಆದರೆ ನಮ್ಮನ್ನು ದೇವರು ಏನು ಮಾಡ್ತಾ ಇದ್ದಾರೆ, ಪ್ಯೂರಿಟಿ ಚೆಕ್ ಮಾಡುವ ರೀತಿಯಲ್ಲಿ ಬೆಂಕಿಯಲ್ಲಿ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ. ಬೆಂಕಿಯಲ್ಲಿ ಇದ್ರೆ ನಮಗೇನಾಗುತ್ತೆ, ಒಂದು ಏನಾಗುತ್ತೆ, ಎರ್ಚಲ್ ವರ್ದನ್ ಸೊಲ್ವಾಂಗ್ಲಿ, ಏನಾದ್ರೆ ಉರಿ ಆಗತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ನಮಗೆ ನಾರ್ಮಲ್ ಆಗಿರುವಂಥ ಮನುಷ್ಯರಿಗೆ ಹೆಚ್ಚಾಗಿ ಏನು ಬರುತ್ತೆ, ಕೋಪ ಬರುತ್ತೆ. ಯಾರ ಮೇಲೆ ಕೋಪ ಬರುತ್ತೆ? ಒಂದು ಜೊತೆಯಲ್ಲಿರುವಂಥ ಮನುಷ್ಯರ ಮೇಲೆ ಬರುತ್ತೆ ಅಥವಾ ದೇವರ ಮೇಲೆ ಬರುತ್ತೆ. ಆದರೆ ಕೋಪ ಅರಣ್ಯದಲ್ಲಿ ಇದ್ರೆ ನಮಗೆ ಒಂದು ದೇವರ ಮೇಲೆ ಕೋಪ ಬರುತ್ತೆ ಅಥವಾ ಮನುಷ್ಯರ ಮೇಲೆ ಕೋಪ ಬರುತ್ತೆ. ಈ ಕೋಪ ಬರೋದು ಮಾತ್ರ ಅಲ್ಲ, ನಮಗೇನಾಗುತ್ತೆ, ಇರಿಟೇಷನ್ ಆಗುತ್ತೆ. ಯಾವಾಗವರೆಗೂ ಇರಿಟೇಷನ್ ಆಗುತ್ತೆ ಗೊತ್ತಾ? ನನ್ನಲ್ಲಿರುವಂಥ ಗುಣ, ಒಂದು ನಿಮಿಷ ಹೇಳ್ತೀನಿ ನೋಡಿ, ಇಟ್ ವಿಲ್ ಬರ್ನ್ ಅಂಟಿಲ್ ಇಟ್ ಪೇನ್ಸ್ ನೋ ಮೋರ್. ಅದಕ್ಕೆ ಅರ್ಥ ಏನಂದರೆ, ನಮಗೆಷ್ಟು ಉರಿಯತ್ತಂದರೆ, ಆ ನೋವು ನಮಗೆ ಫೀಲ್ ಆಗದೆ ಇರುವವರೆಗೂ ಏನಾಗತ್ತಂತೆ, ಉರಿಯುತ್ತೆ. ಯಾಕೆ ಆ ರೀತಿ ಉರಿಯುತ್ತೆ ಗೊತ್ತಾ? ನಾವು ಸೆತ್ತ ಹೋಗುವವರೆಗೂ ಏನಾಗುತ್ತೆ, ಆ ನೋವು ನಮ್ಮಲ್ಲಿ ಫೀಲ್ ಆಗ್ತಾ ಇರತ್ತೆ.
ಎಲ್ಲರ ಜೀವನದಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಏನು ಪಾಯಿಂಟ್ ಅಂದರೆ, ಅದಾದ ಮೇಲೆ ಎಷ್ಟೇ ಹೊಡೆದ್ರು ಏನಾಗಲ್ಲ, ಫೀಲ್ ಆಗಲ್ಲ ಅಂತಾರಲ್ಲ. ಎಷ್ಟೇ ಜೀವನದಲ್ಲಿ ಕಷ್ಟ ಬಂದರೂ ಏನಾಗಲ್ಲ, ಫೀಲ್ ಆಗಲ್ಲ. ದೇವ್ರು ನಮ್ಮನ್ನು ಆ ಸ್ಟೇಟ್ವರೆಗೂ ಕರ್ಕೊಂಡು ಹೋಗೋದೇನು ಗೊತ್ತಾ? ನನ್ನಲ್ಲಿರುವಂಥ ಗುಣ ಸಾಯುವವರೆಗೂ ದೇವ್ರು ನಮ್ಮನ್ನು ಆ ಸ್ಟೇಟಲ್ಲಿ ತಳ್ತಾರೆ. ಯಾಕಂದರೆ ನಾನು ಆ ಸ್ಟೇಟ್ಗೆ ಹೋಗುವಾಗ, ಅಲ್ಲಿ ಹೋಗುವವರೆಗೂ ನನ್ನ ಪ್ರಾರ್ಥನೆಗಳು ಏನಾಗತ್ತೆ ಅಂದರೆ ಮಾರ್ಪಡತ್ತೆ. ಅಷ್ಟೊತ್ತಲ್ಲಿ ನನ್ನ ಪ್ರಾರ್ಥನೆಗಳು ಯಾವ ರೀತಿ ಮಾರ್ಪಡತ್ತೆ ಅಂದರೆ, ನನ್ನ ಮನಸ್ಸಿನ ಆಳದಲ್ಲಿ ಇರುವಂಥ ಎಲ್ಲ ವಿಷಯಗಳು ಏನಾಗತ್ತೆ, ಆಚೆ ಬರುತ್ತೆ. ದೇವ್ರೇ, ಯಾಕೆ ನನಗಿದನ್ನು ನೀವು ಮಾಡ್ತಾ ಇಲ್ಲ? ಯಾಕೆ ನನ್ನನ್ನು ಏಮಾರಿಸ್ಬಿಟ್ರಿ? ನಾನು ನಿಮಗೋಸ್ಕರ ಎಷ್ಟು ಮಾಡಿದ್ನಲ್ಲ, ಯಾಕೆ? ಯಾಕಂದರೆ ನೀವು ದಾವಿದನ ಕೇಸಲ್ಲೂ ಸಹ ನೋಡಿ, 26ನೇ ಅಧ್ಯಾಯದಲ್ಲಿ ಅವನೇನು ಹೇಳ್ತಾನೆ ಅಂದರೆ, ನಾನು ಇವತ್ತು ಒಳ್ಳೇದು ಮಾಡಿದ್ರೆ ದೇವರಿಗೆ ಪ್ರಿಯವಾದ ರೀತಿಯಲ್ಲಿ ನಾನು ಇವತ್ತು ನಿನ್ನನ್ನು ಕೊಲ್ಲದೆ ಬಿಟ್ಟರೆ ದೇವ್ರು ನನ್ನನ್ನು ನಾಳೆ ಏನು ಮಾಡ್ತಾನೆ ನೋಡ್ಕೊಳ್ತಾರೆ. ಅವನ ಮಾತು ಅದೇ ಇರುತ್ತೆ. ಒಂದೇ ಒಂದು ಸತಿ ಓದಿ ನಿಮ್ಗೆ ಅರ್ಥ ಆಗುತ್ತೆ. 26ನೇ ಅಧ್ಯಾಯ 23. 1 ಸಾಮುವೇಲ 26ನೇ ವಚನ 23. ಕರ್ತರು ಪ್ರತಿಯೊಬ್ಬನಿಗೆ ಅವನವನ ನೀತಿ ಸತ್ಯತೆಗೆ ಅನುಸಾರವಾದ ಫಲವನ್ನು ಕೊಡುವರು. ನೋಡಿ ಏನು ಹೇಳ್ತಾರೆ ದಾವಿದನ, ಏನು ಹೇಳ್ತಾನೆ, ಅವ್ನು ಮಾಡ್ತಾ ಇರೋದು ಯಾವ ಕಾರಣದಿಂದ? ದೇವರು ಪ್ರತಿಯೊಬ್ಬರು ಒಳ್ಳೇದು ಮಾಡಿದ್ರೆ ಅವ್ರಿಗೇನು ಕೊಡ್ತಾರಂತೆ? ಅವ್ರಿಗೆ ಫಲ ಕೊಡ್ತಾರೆ ಅಂತ. ನಾವು ಸಹ ನಾವು ಒಳ್ಳೆ ಕೆಲಸಗಳನ್ನು ಮಾಡುವಾಗ, ಅಥವಾ ನಾವು ದೇವರು ಹೇಳುವಂಥ ದಾರಿಯನ್ನು ಹಿಡಿದುಕೊಳ್ಳುವಾಗ, ವೆನ್ ವಿ ಆರ್ ಒಬೀಡಿಯಂಟ್ ಟು ಗಾಡ್, ನಾವು ದೇವರಿಗೆ ಕೀಳ್ಪಡೆದು ನಡೆಯುವಾಗ, ಹೇಳಿದ್ರಲ್ಲ, ನಾವು ದೇವರಿಗೆ ಕೀಳ್ಪಡೆದು ನಡೆಯುವಾಗ ದೇವ್ರು ಏನು ಕೊಡ್ತಾರೆ? ಫಲ ಕೊಡ್ತಾರೆ ಅಂತ ವಾಕ್ಯ ಇದೆ ದೇವ್ರ ವಾಕ್ಯದಲ್ಲಿ. ಆದರೆ ಅವನಿಗೆ ಸೌಲಿಗೆ ವಿರೋಧವಾಗಿ ದಾವಿದನು ಹೋಗದೇ ಇದ್ದಿದ್ದಕ್ಕೆ ಇನ್ನೊಂದು ಕಾರಣ ಯಾವುದು? ದೇವರು ನಾನಿವತ್ತು ಒಳ್ಳೇದು ಮಾಡಿದ್ರೆ ನಾಳೆ ದೇವ್ರು ನನಗೆ ಒಳ್ಳೇದು ಮಾಡ್ತಾರೆ. ನಾನು ದೇವ್ರ ಹತ್ರಿಂದ ಒಳ್ಳೇದು ಎಕ್ಸ್ಪೆಕ್ಟ್ ಮಾಡೋದು ಕೆಟ್ಟ ವಿಷಯ ಅಲ್ಲ. ಆದರೆ ಆ ಒಳ್ಳೇದು ನನ್ನನ್ನು ನೋಡಿ ಬರದೇ ಇರುವಾಗ, ಆ ಫಲ ಬರದೇ ಇರುವಾಗಲೂ ಸಹ ನಾನು ದೇವ್ರನ್ನ ಹಿಡ್ಕೊಂಡಿದ್ದೀನಾ? ಡು ಐ ಹೋಲ್ಡ್ ಆನ್ ಟು ಗಾಡ್ ಈವನ್ ವೆನ್ ಮೈ ಒಬೀಡಿಯನ್ಸ್? ನಾನು ದೇವರು ಹೇಳಿದ್ದನ್ನು ಕೀಳ್ಪಡೆದು ನಡೆದೆ, ಆದರೆ ನನಗೇನು ಬರ್ತಾ ಇದೆ? ಕಷ್ಟ ಬರ್ತಾ ಇದೆ. ಯೋಸೇಫನ ಜೀವನದಲ್ಲಿ ಅದೇ ನಡೀತಾ ಇದೆ. ಏನು ಮಾಡ್ತಾನೆ? ನಾನು ಯಾವ ರೀತಿ ದೇವರು ಅದು ಪಾಪ ಮಾಡ್ಬೋದು ಅಂತ ಏನು ಮಾಡ್ತಾನೆ? ಓಡ್ತಾನೆ ಆ ಜಾಗದಿಂದ. ಡೈರೆಕ್ಟಾಗಿ ಓಡಿ ಎಲ್ಲೂ ಹೋಗ್ತಾನೆ? ಜೈಲಿಗೆ ಹೋಗಿ ಸೇರ್ಕೊಳ್ತಾನೆ. ಆ ರೀತಿ ನಾವು ಒಳ್ಳೇದು ಮಾಡಿದ್ರೂ ಸಹ ನಮ್ಮ ಜೀವನದಲ್ಲಿ ಏನಾಗುತ್ತೆ? ಕೆಟ್ಟದ್ದು ಬರುತ್ತೆ. ಈ ರೀತಿ ಕೆಟ್ಟದ್ದು ಬರುವಾಗ ನಮ್ಮ ಪ್ರಾರ್ಥನೆ ಯಾವ ರೀತಿ ಮಾರ್ಪಡುತ್ತೆ? ದೇವರೇ, ನನ್ನ ಕೈಯಿಂದ ಓಡೋಕ್ಕಾಗ್ತಾಯಿಲ್ಲ, ಒಂದು ನಾನೇನು ಮಾಡ್ತೀನಿ? ಹಳೆಯ ಜೀವನಕ್ಕೆ ಹೋಗಿ ಸೇರ್ಕೊಳ್ತೀನಿ. ಅಥವಾ ನನ್ನ ಏನಕ್ಕೋಸ್ಕರ ರಕ್ಷಿಸಿದ್ದೇವ್ರಿ? ನಮ್ಮ ಪ್ರಾರ್ಥನೆಗೆ ಎಷ್ಟು ಮಾರ್ಪಡುತ್ತೆ ನೋಡಿ. ಆವಾಗಲೇ ನಮ್ಮ ಪ್ರಾರ್ಥನೆ ಏನು ಬರುತ್ತೆ? ನನ್ನ ಏನಕ್ಕೋಸ್ಕರ ರಕ್ಷಿಸಿದ್ರಿ? ಇಲ್ಲೇ ಬಂದು ಸಾಯಿಸ್ಬೇಕಾಗಿದ್ರೆ ಆವಾಗಲೇ ಸಾಯಿಸ್ಬೋದಾಗಿತ್ತಲ್ಲ, ಏನಕ್ಕೆ ಇಲ್ಲಿವರೆಗೂ ಕರ್ಕೊಂಬರ್ಬೇಕಾಗಿತ್ತು? ನನ್ನ ಹಳೆಯ ಜೀವನದಲ್ಲಿ ನಾನು ಚೆನ್ನಾಗಿದ್ದೆ, ಅಟ್ಲೀಸ್ಟ್ ನಾನು ಏನಾಗಿದ್ದೆ, ಇಷ್ಟಾದರೂ ಇರಲಿಲ್ಲ, ಇವಾಗ ನಾನು ಏನು ಮಾಡ್ಬೋದು? ನನ್ನ ಹಳೆಯ ಜೀವನವನ್ನೇ ಹುಡ್ಕೊಂಡು ಹೋಗ್ಬೋದು, ಅಥವಾ ಇದೇನಾದರೂ ಮಾಡ್ಬೋದು. ಏನಕ್ಕೋಸ್ಕರ ನಾನು ಇಷ್ಟು ಕಷ್ಟಪಟ್ಟೆ? ಇಷ್ಟು ವರ್ಷ ನಾನು ನಿಮ್ಮ ಹೇಳಿದ್ದೆಲ್ಲ ಕೇಳಿದ್ದಕ್ಕೆ ಏನು ಉಪಯೋಗ? ನೋಡಿದ್ರೆ ನಾನು ಈ ರೀತಿ ಇದ್ದೀನಿ ಇವಾಗ ಅನ್ನುವಂಥ ರೀತಿಯಲ್ಲಿ ದೇವರು ನಮ್ಮನ್ನೆಲ್ಲ ಬೆಂಕಿಯಲ್ಲಿ ಇಟ್ಟಿರುವಾಗ, ಉರಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಕೋಪದಲ್ಲಿ ಪ್ರಾರ್ಥನೆ ಮಾಡ್ತೀವಲ್ಲ, ಪ್ರಾರ್ಥನೆಗಳು ಯಾವ ರೀತಿ ಇರುತ್ತೆ? ದೇವರೇ, ಇದೆಲ್ಲ ನಾನು ನಿಮಗೋಸ್ಕರ ಮಾಡಿದೆ, ನನಗೋಸ್ಕರ ಇದನ್ನು ಮಾಡಿಲ್ವಲ್ಲ. ವಿ ಫೀಲ್ ಬಿಟ್ರೇಡ್ ಬೈ ಗಾಡ್. ದೇವ್ರು ನಮ್ಮನ್ನು ಏಮಾರಿಸಿರುವಂಥ ರೀತಿಯಲ್ಲಿ ನಮಗೇನು ಬರುತ್ತೆ? ಮನಸ್ಸಿನಲ್ಲಿ ನೋವಾಗುತ್ತೆ. ಯಾರೋ ಒಬ್ರು ಹೇಳಿದ್ರು, ನಾನು ಈ ರೀತಿ ನೋವಲ್ಲಿ ಇರಬೇಕಾಗಿದ್ರೆ ಒಂದು 2 weeks 3 weeks ಬಿಫೋರ್ ಎಸ್ಟರ್ಡೇ ಆಲ್ಸೋ ಈ ರೀತಿ ನಾನು ದೇವ್ರ ಹತ್ರ ಅಳ್ತಾ ಇದ್ದೆ, ದೇವರೇ ನೀವು ಹೇಳಿದ್ದೆಲ್ಲ ನಾನು ಮಾಡ್ತೀನಲ್ಲ, ನಾನು ಅಟ್ಲೀಸ್ಟ್ ಇಷ್ಟಾದರೂ, ನಾನು ಎಲ್ಲ ಮಾಡದೇ ಇದ್ರೂ ಅಟ್ಲೀಸ್ಟ್ ಸ್ವಲ್ಪ ಆದರೂ ಏನಾಗಿದ್ದೀನಿ? ಒಬೀಡಿಯಂಟ್ ಆಗಿದ್ದೀನಲ್ಲ. ಎಷ್ಟೇ ಕಷ್ಟ ಬಂದರೂ ಅಟ್ಲೀಸ್ಟ್ ಇಷ್ಟಾದರೂ ಮಾಡ್ತಾ ಇದ್ದೀನಲ್ಲ, ಯಾಕೆ ನನ್ನ ಜೊತೆ ಏನು ಮಾಡ್ತಾ ಇಲ್ಲ? ನಾನು ಕೇಳಿದ್ದನ್ನು ನಡೆಸ್ತಾ ಇಲ್ಲ. ಇನ್ನೊಂದು ನಿಮ್ಮ ಜೊತೆ ಇರುವಂಥ ಸಂಬಂಧ ಏನಾಗ್ತಾ ಇದೆ? ಸ್ವಲ್ಪ ಸ್ವಲ್ಪ ದೂರ ಆಗ್ತಾ ಇದೆಯಲ್ಲ, ಯಾಕೆ? ನಾನು ಏನು ತಪ್ಪು ಮಾಡಿದೆ ಅಂತ ನನಗಿಷ್ಟು ಶಿಕ್ಷೆ ಕೊಡ್ತಾ ಇದ್ದೀರಾ? ನನ್ನ ಒಳಗಡೆ ಯಾವ ಪ್ರಶ್ನೆ ಬರ್ತಾ ಇದೆ ಗೊತ್ತಾ? ನಾನು ನಿಜವಾಗ್ಲೂ ದೇವ್ರು ಹೇಳಿದ್ದನ್ನು ಮಾಡಿದ್ನಾ, ಅಥವಾ ನಾನೇನೋ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದೀನ? ದೇವ್ರು ನಿಜವಾಗ್ಲೂ ನನ್ನ ಜೊತೆ ನನ್ನ ಜೊತೆ ಅವ್ರ ಸಂಬಂಧ ಇದೆಯಾ ಅನ್ನುವಂಥ ರೀತಿಯಲ್ಲಿ ಅಷ್ಟು ದೂರ ಏನಾಗ್ತಾ ಇದೆ? ನನ್ನ ಪ್ರಶ್ನೆ ಹೋಗ್ತಾ ಇದೆ. ಯಾಕೆ? ದೇವ್ರು ನನ್ನ ಜೊತೆ ಮಾತಾಡದೇ ಇದ್ದಾರೆ ಅನ್ನುವಂಥ ಒಂದು ಕಾರಣದಿಂದ. ಅರಣ್ಯದಲ್ಲಿ ದೇವರು ನನಗೆ ಕಾಣಿಸದೇ ಇರ್ಬೋದು, ಆದರೆ ನಾವು ಕೇಳಿಸ್ಕೊಳ್ಬೋದು. ಇದನ್ನು ನಾವೆಲ್ಲಿ ನೋಡ್ಬೋದು ಅಂದರೆ, ಬಾರ್ತಲೋಮ್ಯು ಅನ್ನುವಂಥ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಅವನಿಗೆ ಮೊದಲು ಕಣ್ಣು ಬರಲಿಲ್ಲ. ಅವನೇನು ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತು ಬರ್ತಾ ಇದ್ದಾರೆ ಅಂತ ಏನು ಮಾಡ್ಕೊಳ್ತಾ ಇದ್ದಾನೆ? ಕೇಳಿಸ್ಕೊ. ಅರಣ್ಯದಲ್ಲಿ ನಮಗೆ ಕಣ್ಣು ದೇವ್ರು ಏನು ಮಾಡ್ತಾನೆ? ನಾವು ಎಷ್ಟೋ ಸತಿ ಏನು ಪ್ರಾರ್ಥನೆ ಮಾಡ್ತೀವಿ? ದೇವರೇ, ನಾನು ಎಲ್ಲಿ ಹೋಗ್ಬೇಕು, ನನಗೆ ತೋರಿಸ್ಕೊಡಿ ಅಂತ ಕಣ್ಣು ಅಂತ ಏನು ಮಾಡ್ತಾ ಇರ್ತೀವಿ? ಕೇಳ್ತಾ ಇರ್ತೀವಿ. ದೇವರೇ, ನನಗೆ ನೋಡೋಕ್ಕಾಗ್ತಾಯಿಲ್ಲ, ಏನು ಮಾಡಿ? ನನಗೆ ನೋಡುವಂಥ ರೀತಿಯಲ್ಲಿ ಸಹಾಯ ಮಾಡಿ, ನನಗೆ ಅದು ಮಾಡಿ ಇದು ಮಾಡಿ ಅಂತ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರುತ್ತೆ? ದೇವರೇ, ಇದನ್ನು ಮಾಡಿ, ನಾವು ನೋಡಬೇಕು ಅಂತ. ಆದರೆ ನಾವು ಏನು ಮಾಡಬೇಕಾಗಿರತ್ತೆ? ಆ ಕಾಲದಲ್ಲಿ ಕೇಳಿಸ್ಕೊಬೇಕು. ನಾನು ಕೇಳಿಸ್ಕೊಳ್ಬೇಕಾಗಿರುವಂಥ ಕಾರಣದ ಆ ಒಂದು ಕಾಲದಲ್ಲಿ ನಾವೇನು ಮಾಡ್ತೀವಿ? ಕೂತ್ಕೊಂಡು ತೋರಿಸಿ ಅಂತ
ನಮ್ಮನ್ನ ದೇವ್ರು ಏನು ಮಾಡ್ತಾರೆ, ಅವ್ರು ತೋರಿಸೋದಕ್ಕಾಗಲ್ಲ. ಆ ಕಾಲದಲ್ಲಿ ದೇವ್ರು ಏನು ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ನಾವು ಕೇಳಿಸ್ಕೊಳ್ಳುವಂಥ ಸ್ಟೇಟಲ್ಲಿ ಇರಲ್ಲ. ಅರಣ್ಯದಲ್ಲಿ ಇನ್ನೊಂದು ವಿಷಯ ಏನಾಗುತ್ತಂದ್ರೆ, ದೇವರ ವಾಕ್ಯಗಳನ್ನು ನಾವೇನು ಮಾಡೋಕ್ಕಾಗಲ್ಲ, ಓದುವುದಕ್ಕಾಗಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟನೂ ಬರಲ್ಲ. ಯಾಕಂದರೆ ದೇವ್ರು ನಮ್ಮನ್ನು ಏಮಾರಿಸ್ಬಿಟ್ಟಿದ್ದಾರೆ ಅಂತ ಎಲ್ಲೋ ನಾವು ನಂಬಿರ್ತೀವಿ. ಈ ರೀತಿ ನಾವು ನಂಬಿರ್ಬೇಕಾದ್ರೆ ನಾವೇನು ಮಾಡ್ತೀವಿ, ದೇವರ ವಾಕ್ಯವನ್ನು ನಾವು ಹುಡುಕಿಕೊಂಡು ಹೋದ್ರೂ ಸಹ ನನಗೇನಾಗಲ್ಲ, ಅರ್ಥ ಆಗಲ್ಲ. ಅದ್ರ ಮೇಲೆ ಆಸೆನೂ ಬರಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಏನಾಗಲ್ಲ, ಆಸೆ ಬರಲ್ಲ. ವ್ಯರ್ಥಿಯಾಗಿರ್ತೀವಿ ಅಂತಾರೆ. ಅಂದರೆ ತುಂಬ ಏನಾಗಿರ್ತಾರೆ, ದುಃಖದಲ್ಲಿರ್ತಾರೆ. ಹೋಗಿ ದೇವರ ವಾಕ್ಯವನ್ನು ಸಹ ಏನು ಮಾಡೋಕ್ಕಾಗಲ್ಲ, ಓದುವುದಕ್ಕಾಗಲ್ಲ. ಇಂಥ ಅರಣ್ಯದಲ್ಲಿ ಇರುವಾಗಲೇ ಅಲ್ಲಿ ಬರುವಂಥ ಪ್ರಾರ್ಥನೆಗಳು, ಅಲ್ಲಿ ಬರುವಂಥ ಸ್ತುತಿಯಾಗಿರಲಿ, ಅಲ್ಲಿ ಬರುವಂಥ ಸ್ತೋತ್ರವಾಗಿರಲಿ, ದೇವರೇ ನನ್ನ ಜೀವನದಲ್ಲಿ ಏನೂ ಒಳ್ಳೇದು ಮಾಡ್ತಾ ಇಲ್ಲ, ಹಾಗಂದರೆ ಅತಿಶಯಗಳನ್ನು ಮಾಡ್ತಾ ಇಲ್ಲ, ಆದ್ರೂ ಸಹ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಾರ್ಥನೆ. ನನ್ನ ದುಃಖದಲ್ಲೇ ನಾನು ಪ್ರಾರ್ಥನೆ ಮಾಡಿದ್ರೂ ಸಹ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಆ ಪ್ರಾರ್ಥನೆಗಳು, ನಾನು ಕೋಪದಲ್ಲಿ ಮಾಡುವಂಥ ಪ್ರಾರ್ಥನೆಗಳು ನನ್ನ ಒಳಗಡೆ ಇರುವಂಥ ಇಂಪ್ಯೂರಿಟಿ, ಹಾಗಂದರೆ ನನ್ನ ಒಳಗಡೆ ಇರುವಂಥ ಒಂದು ಕೆಟ್ಟ ಅಶುದ್ಧತೆ ನನಗೆ ತೋರಿಸ್ಕೊಡುತ್ತೆ. ದೇವರು ನನ್ನನ್ನು ಆಶೀರ್ವದಿಸಬೇಕಂದ್ರೆ ನನ್ನ ಅರಣ್ಯವನ್ನು ದಾಟಿ ಹೋಗೋದೇ ಇದ್ದರೆ ನಾನು ಆಶೀರ್ವಾದ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಅರಣ್ಯದಲ್ಲಿ ನಾವು ಮಾಡಬೇಕಾಗಿರುವಂಥ ಕಾಲದಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ಒಂದು ಲೋಕ ತೋರಿಸುವಂಥ ದಾರಿಯನ್ನು ಹೋಗಿ ಹಿಡ್ಕೊಂಡ್ಬಿಡ್ತೀವಿ, ಅಥವಾ ಏನು ಮಾಡ್ತಾ ಇರ್ತೀವಿ, ದೇವರೇ ನಡೆಸಿ 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 ಅಂತ ಈ ಪ್ರಾರ್ಥನೆಯನ್ನು ಬಿಟ್ಟು ಏನಾಗ್ತೀವಿ, ಸ್ವಲ್ಪ ದೂರ ಆಗ್ತೀವಿ. ನಾವು ಈ ಪ್ರಾರ್ಥನೆಯನ್ನು ಬಿಟ್ಟು ದೂರ ಆಗುವಾಗ ಇಂಥ ಅರಣ್ಯದಲ್ಲಿ ದೇವರು ನಮ್ಗೆ ಯಾವಾಗಲೂ ನಾವು ಓದಿರುವಂಥ ವಾಕ್ಯಗಳನ್ನ ಏನು ಮಾಡ್ತಾರೆ, ನೆನಪಿಗೆ ತರ್ತಾರೆ. ಯಾಕಂದರೆ ಆ ಕಾಲದಲ್ಲಿ ಹೊಸ ವಾಕ್ಯಗಳು ನಮ್ಮಲ್ಲಿ ಇಲ್ಲದೇ ಇರುವಾಗ, ಯಾಕಂದರೆ ಅರಣ್ಯದಲ್ಲಿ ಏನು ಸಿಗಲ್ಲ, ನೀರು ಊಟ ಸಿಗಲ್ಲ. ದೇವರ ವಾಕ್ಯ ನಮಗೇನಾಗಿದೆ, ನೀರು ಊಟ ಏನಾಗಿದೆ ನಮಗೆ, ದೇವರ ವಾಕ್ಯ. ಅರಣ್ಯದ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಏನಿರಲ್ಲ, ದೇವರ ವಾಕ್ಯ ಸಿಗಲ್ಲ. ತಿಂದಿರುವಂಥ ವಿಷಯಗಳು, ಕೇಳಿಸ್ಕೊಂಡಿರುವಂಥ ವಿಷಯಗಳು ಏನಾಗುತ್ತೆ ನಮ್ಮ ಜೀವನದಲ್ಲಿ ದೇವ್ರು ರಿಮೈಂಡ್ ಮಾಡ್ತಾರೆ. ರಿಮೈಂಡ್ ಮಾಡೋದು ಮಾತ್ರ ಅಲ್ಲದೆ ದೇವ್ರು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾ ಇರ್ತಾರೆ, ಎಲ್ಲಿ ನಡೆಸಬೇಕು ಅಂತ ನಮಗೆ ತೋರಿಸ್ತಾರೆ. ತೋರಿಸೋದಕ್ಕೆ ಮೊದಲು ನಮ್ಮ ಬಾಯಿಂದ ಒಂದೇ ಒಂದು ವಿಷಯ ಬರಬೇಕು ಅಂತ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಬೆಂಕಿಯಲ್ಲಿ ಇರುವಾಗಲೇ ನಾವೇನು ಮಾಡಬೇಕಂದ್ರೆ ಇಂಪ್ಯೂರಿಟೀಸ್ ತೆಗಿಬೇಕು. ಬೆಂಕಿಯಿಂದ ತೆಗೆದಿಟ್ಟ ಮೇಲೆ ನಾವು ಅದು ಇಂಪ್ಯೂರಿಟೀಸ್ ತೆಗಿಯಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ, ಆಗಲ್ಲ. ಎಷ್ಟೋ ಜನರಿಗೆ ಆಶೀರ್ವಾದ ಇಲ್ಲದೇ ಇರೋದಕ್ಕೆ ಕಾರಣ, ದೇವರ ಜೊತೆ ಸಂಬಂಧ ಇಲ್ಲದೇ ಇರೋದಕ್ಕೆ ಕಾರಣ ಏನು ಗೊತ್ತಾ, ದೇವರು ಬೆಂಕಿಯಲ್ಲಿ ಹಾಕಿ ಆಚೆ ಇಡ್ತಾ ಇದ್ದಾರೆ. ಏನಂತ, ಇವಾಗಾದರೂ ಮನಸ್ಸಾಂತರ ಪಟ್ಟು ದೇವರು ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗಬೇಕು ಅಂತ ನೋಡ್ತಾ ಇಲ್ಲ. ನಾನು ಮನಸ್ಸಾಂತರ ಪಟ್ಟು ದೇವರೇ ನನ್ನಲ್ಲಿ ಕೆಟ್ಟ ಗುಣ ಇದೆ, ನನ್ನನ್ನು ಶ್ರಮಿಸಿ ಅಂತ ಹೇಳಿ ದೇವರೇ ಇದನ್ನು ಚೇಂಜ್ ಮಾಡಿ ಅಂತ ಒಪ್ಪಿಸಿ ಕೊಡ್ತಾ ಇದ್ದೀನಿ ಮಾತ್ರ ನೋಡ್ತಾ ಇದ್ದಾರೆ. ಆಮೇನ್, ಎಲ್ಲೂಯ. ஆண்டவரே எனக்குள்ள இந்த ಕೆಟ್ಟ ಗುಣலாம் இருக்கு, இதை எப்பயாச்சும் எடுத்து போடுவீங்களா, எனக்குள்ள இருக்கு ಇದೆ ಅನ್ನೋದನ್ನ ನಾನು ಏನು ಮಾಡಬೇಕು, ದೇವ್ರ ಹತ್ರ ಹೋಗಿ ನಾನು ಹೇಳಬೇಕು. ನಾನು ಹೇಳಿದ ಮೇಲೆ ದೇವರೇ ಇದನ್ನು ನನ್ನಿಂದ ತೆಗೀರಿ ಅಂತ ನಾನು ಹೇಳದೆ ಹೋದರೆ ತಿರುಗಿ ಏನಾಗ್ತಾ ಇದೆ, ಬೆಂಕಿಯಲ್ಲಿ ಇಟ್ಟು ಕೂಲ್ ಮಾಡಿದ ರೀತಿಯಲ್ಲಿ ಇರುವಂಥ ಇಂಪ್ಯೂರಿಟಿಲಿ ಏನಾಗ್ತಾ ಇದೆ, ಮೇಲೆ ಬರ್ತಾ ಇದೆ, ಒಳಗಡೆ ಹೋಗ್ತದೆ, ಮೇಲೆ ಬರ್ತಾ ಇದೆ, ಕೆಳಗಡೆ ಮಿಕ್ಸ್ ಆಗ್ತಾನೆ ಇದೆ. ಏನು ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಬಾಯಿಂದ ದೇವರೇ ನನ್ನನ್ನು ಚೇಂಜ್ ಮಾಡಿ ನಿಮ್ಮ ಹತ್ರ ನಾನು ಸಮರ್ಪಿಸ್ತಾ ಇದ್ದೀನಿ ಅಂತ ಹೇಳುವವರೆಗೂ ತಿರುಗಿ ಏನು ಮಾಡ್ತಾ ಇರ್ತಾರೆ, ದೇವ್ರು ನನ್ನನ್ನು ಅದೇ ಬೆಂಕಿಯಲ್ಲಿ ಹಾಕ್ತಾ ಇರ್ತಾರೆ. ಒಂದು ಬೆಂಕಿಯಲ್ಲಿ ಹಾಕ್ಬೋದು, ಅಥವಾ ಬೆಂಕಿಯನ್ನು ಬಿಟ್ಟು ನಾನು ಏನು ಮಾಡ್ಬೋದು, ತಿರುಗಿ ಲೋಕಕ್ಕೆ ಹೋಗಿ ಸೇರ್ಕೊಳ್ಬೋದು. ಎಷ್ಟೋ ಜನರಿಗೆ ಕ್ರಿಸ್ತನಾಗಿರುವುದು ಕಷ್ಟವಾಗಿರುವುದಕ್ಕೆ ಕಾರಣ ಏನು ಗೊತ್ತಾ, ಸಮರ್ಪಣೆ ಮಾಡದೇ ಇರುವುದು. ನನ್ನ ತಪ್ಪುಗಳು ಆಚೆ ಬರುವಾಗ, ಅಥವಾ ನನ್ನಲ್ಲಿರುವಂಥ ಗುಣಗಳು ನನಗೆ ಗೊತ್ತಾಗುವಾಗ ನಾನು ಏನು ಮಾಡ್ತೀನಿ, ಒಂದು ದೇವರೇ ಐ ವಿಲ್ ಫಿಕ್ಸ್ ಮೈ ಸೆಲ್ಫ್ ಆ್ಯಂಡ್ ಐ ವಿಲ್ ಕಮ್ ಟು ಯುವರ್ ಪ್ರೆಸೆನ್ಸ್. ದೇವರೇ ನಾನು ಏನು ಮಾಡ್ತೀನಿ, ನಾನು ಸರಿಪಡಿಸ್ಕೊಂಡು ನಿಮ್ಮ ಹತ್ರ ಏನೋ ನಾನು ಸರಿಪಡಿಸ್ಕೊಳ್ಳೋಕೆ ಸಾಧ್ಯವಾಗುವ ರೀತಿಯಲ್ಲಿ ಏನು ಮಾಡ್ತಾರೆ, ನಾನು ಸರಿ ಆದಮೇಲೆ ನಿಮ್ಮ ಹತ್ರ ಬರ್ತೀನಿ. ನಾನು ಇದೆಲ್ಲ ಮಾಡಿದ ಮೇಲೆ ಏನು ಮಾಡ್ತೀನಿ, ನಾನು ಬರ್ತೀನಿ. ದೇವ್ರು ನನ್ನ ಹತ್ರ ಅದನ್ನು ನೋಡ್ತಾ ಇಲ್ಲ, ನೀನು ಸರಿ ಆಗ್ಬಿಟ್ಟು ನನ್ನ ಹತ್ರ ಬಾ, ಓನ್ಲಿ ಇಫ್ ಯು ಫಿಕ್ಸ್ ಯುವರ್ ಸೆಲ್ಫ್ ಐ ವಿಲ್ ಅಕ್ಸೆಪ್ಟ್ ಯು ಅಂತ ದೇವ್ರು ಯಾವತ್ತೂ ಹೇಳಿಲ್ಲ. ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ಎಳೆ ಕಷ್ಟಪಟ್ಟು ಬಾರೋವರವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಏನು ಕೊಡ್ತೀನಿ, ವಿಶ್ರಾಂತಿ ಕೊಡ್ತೀನಿ. ಸೊ ನನ್ನ ಬರ್ಡನ್ಸ್ನ ಬಂದು ನಾನು ಏನು ಮಾಡಬೇಕು, ದೇವರ ಪಾದದಲ್ಲಿ ನಾನು ಯಾವತ್ತು ಸಮರ್ಪಿಸ್ತೀನೋ, ದ ಡೇ ಐ ಸೇ ಗಾಡ್ ಐ ಕಾಂಟ್ ಹ್ಯಾಂಡಲ್, ನನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ, ಇದನ್ನು ಮಾಡೋಕ್ಕಾಗ್ತಾ ಇಲ್ಲ, ದೇವರೇ ನೀವು ನನ್ನ ಜೀವನದಲ್ಲಿ ಏನು ಮಾಡಿ ಇದನ್ನು ನಡೆಸಿ, ನನ್ನ ಗುಣವನ್ನು ನೀವು ಮಾರ್ಪಡಿಸಿ, ಇದೆಲ್ಲ ನನ್ನಲ್ಲಿ ಇದೆ, ನಾನು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ, ನೀವೇನು ಮಾಡಿ ಇದೆಲ್ಲ ಚೇಂಜ್ ಮಾಡಿ. ನನ್ನ ಬಾಯಿನಿಂದ ಪ್ರಾರ್ಥನೆ ಬರುವವರೆಗೂ ನಾನು ಅರಣ್ಯ ಕಾಲವನ್ನು ಬಿಟ್ಟು ದೇವ್ರು ತೋರಿಸುವಂಥ ಕಾಲಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕೆ ಸಾಧ್ಯ ಇಲ್ಲ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಾನು ಏನು ಮಾಡ್ತೀವಿ, ದೇವ್ರು ಮೊದಲು ಏನು ಮಾಡ್ತಾರೆ, ನಮ್ಮನ್ನು ಫಸ್ಟ್ ಗಾಡ್ ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಒಂದು ವಾಗ್ದಾನ ಕೊಟ್ಟು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಭೂಲೋಕದಿಂದ ನಮ್ಮನ್ನು ಚೂಸ್ ಮಾಡ್ತಾ ಇದ್ದಾರೆ. ಚೂಸ್ ಮಾಡಿದ ಮೇಲೆ ಏನು ಮಾಡ್ತಾರೆ, ನಮ್ಮನ್ನು ಡೈರೆಕ್ಟಾಗಿ ಅರಣ್ಯದಲ್ಲಿ ಕರ್ಕೊಂಬರ್ತಾರೆ. ನಮಗೆ ಏನೆಲ್ಲ ಕಲಿಸ್ಬೇಕೋ ಎಲ್ಲ ಕಲಿಸಿ ಏನು ಮಾಡ್ತಾರೆ,
ಅರಣ್ಯದಲ್ಲಿ ಕರ್ಕೊಂಬರ್ತಾರೆ. ಅರಣ್ಯದಲ್ಲಿ ಕರೆಕೊಂಬಂದ ಮೇಲೆ ನಾನು ಯಾವತ್ತಿದೆಲ್ಲ ದೇವರೇ ನನ್ನನ್ನು ಬಿಟ್ಟು ಹೋಗಬೇಕು ನಾನು ಸಮರ್ಪಿಸ್ತೀನೋ ಅವಾಗ ದೇವ್ರು ಏನು ಮಾಡ್ತಾರೆ, ನನ್ನ ಆಶೀರ್ವಾದದ ಕಡೆಗೆ ನನ್ನನ್ನು ಏನು ಮಾಡ್ತಾರೆ, ಕರೆದುಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಆದರೆ ನನ್ನ ಆಶೀರ್ವಾದ ಪಡೆದುಕೊಳ್ಳುವುದಕ್ಕೆ ನಾನು ಏನು ಮಾಡಬೇಕು, ತಯಾರಾಗಿರಬೇಕು. ದೇವರೇ ಅರಣ್ಯದಲ್ಲಿ ನನ್ನನ್ನು ಏನು ಮಾಡಿ ಸರಿಪಡಿಸಿ, ನನ್ನ ತಪ್ಪುಗಳು, ನನ್ನ ಪ್ರಾರ್ಥನೆಗಳು ಏನು ಬರುತ್ತೆ, ದೇವರೇ ನೀವು ನಿಜವಾಗ್ಲೂ ದೇವರಾಗಿದ್ದರೆ ನನ್ನ ಜೀವನದಲ್ಲಿ ಇದನ್ನು ಮಾಡಿ ಅಂತ ಹೇಳುವಾಗ ಅಲ್ಲಿ ಏನು ತೋರಿಸ್ತಾ ಇದ್ದೀನಿ, ದೇವ್ರ ಮೇಲೆ ನನ್ನ ನಂಬಿಕೆ ಇಲ್ಲ. ಸೊ ಆ ತಪ್ಪುಗಳು ನಾವೇನು ಮಾಡಿ, ನಮ್ಮ ಪ್ರೇಯರ್ಸ್ನ, ನಮ್ಮ ಪ್ರಾರ್ಥನೆಗಳು ನಾವೇನು ಮಾಡಬೇಕು, ಅನಲೈಸ್ ಮಾಡಬೇಕು. ಏನು ಮಾಡಬೇಕು, ನೋಡ್ಬೇಕು ನನ್ನ ಪ್ರಾರ್ಥನೆಗಳಲ್ಲಿ ಏನೆಲ್ಲ ಬರ್ತಾ ಇದೆ ನನ್ನ ಬಾಯನ್ನು ಬಿಟ್ಟು, ದೇವ್ರ ವಿರೋಧವಾಗಿ ಏನೆಲ್ಲ ಬರ್ತಾ ಇದೆ, ದೇವ್ರಿಗೆ ಇಷ್ಟ ಇಲ್ಲೋದಲ್ಲಿ ಏನೆಲ್ಲ ಬರ್ತಾ ಇದೆ, ನಾನು ಏನು ಮಾಡಬೇಕು, ಯೋಚನೆ ಮಾಡಿ ನೋಡಬೇಕು. ನನ್ನ ಪ್ರಾರ್ಥನೆಗಳು ಇದನ್ನು ನೋಡುವಾಗ ನೆಕ್ಸ್ಟ್ ಏನಾಗುತ್ತೆ, ನಾನು ಅರಣ್ಯದೊಳಗಡೆ ಇಂದ ಆಚೆ ಬರೋದು ಯಾವಾಗ, ದೇವರೇ ನನ್ನಿಂದ ಆಗೋದಿಲ್ಲ, ನೀವು ನನಗೇನು ಮಾಡಿ ಸಹಾಯ ಮಾಡಿ, ಈ ಗುಣ ಎಲ್ಲ ನನ್ನಿಂದ ಏನು ಮಾಡಿ ತೆಗೀರಿ. ದೇವರು ಅರಣ್ಯದಲ್ಲಿ ನಮ್ಮನ್ನು ಸರಿಪಡಿಸ್ತಾರೆ, ನಮ್ಮ ಮನಸ್ಸು ಚೇಂಜ್ ಆಗುತ್ತೆ ಅಂತ ಎಲ್ಲಿ ನೋಡ್ತಾರೆ, ಅರಣ್ಯದಲ್ಲಿ ನೋಡ್ತಾರೆ. ಯಾಕಂದರೆ ಅದಾದ್ಮೇಲೆ ಚೇಂಜ್ ಆದ ಗುಣದಲ್ಲಿ ಬಾಳೋದು ಯಾವ ರೀತಿ ಹೇಳಿ, ಆತ್ಮದಲ್ಲಿ ನಡೆಯುವಾಗ ನನ್ನ ಚೇಂಜ್ ಆದ ಗುಣದಲ್ಲಿ ನಾವು ಬಾಳ್ತೀವಿ. ಆಮೇನ್, ಹಲ್ಲೆಲೂಯಾ. ಯಾವಾಗ ನಾನು ಹೊಸ ಆಶೀರ್ವಾದದಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಏನು ಮಾಡ್ತಾರೆ, ನಡೆಸ್ತಾರೆ. ನನ್ನ ಗುಣವನ್ನು ಚೇಂಜ್ ಮಾಡಬೇಕು, ನಾನು ಕಷ್ಟಪಟ್ಟು ಗುಣ ಚೇಂಜ್ ಮಾಡಬೇಕು ಅಂತ ದೇವರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನ ಗುಣ ಇದಿದೆ, ನನ್ನನ್ನು ಚೇಂಜ್ ಮಾಡಿ ದೇವರೇ ಅಂತ ಹೇಳ್ತೀವ ಅಂತ ಮಾತ್ರ ಏನು ಮಾಡ್ತಾ ಇದ್ದಾರೆ, ನಮ್ಮಿಂದ ನೋಡ್ತಾ ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ದಾವೀದನ ಜೀವನವನ್ನು ನಾವು ನೋಡಿದ್ರೆ ಅವನು 29ನೇ ಅಧ್ಯಾಯದಲ್ಲಿ 29:30 ಏನಾಗತ್ತಂದ್ರೆ, ಆ ಸ್ವಂತ ಫಿಲಿಸ್ಟೀನ್ ಜನರು ಸಹ ಇವನನ್ನು ಏನು ಮಾಡ್ತಾನೆ, ಆಮೇಲೆ ನೀವು ಮನೇಲಿ ಹೋಗಿ ಕೂತ್ಕೊಳ್ಳಿ, ಸ್ವಂತ ಫಿಲಿಸ್ಟೀನ್ ಜನರು ಸಹ ಏನು ಮಾಡಿಬಿಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಯೋಸೇಫನ ಜೀವನದಲ್ಲಿ ಆ ಮನುಷ್ಯ ಏನು ಮಾಡ್ತಾನೆ, ಮರ್ತೋಗ್ಬಿಡ್ತಾನೆ, ರಾಜನ ಹತ್ರ ಹೋಗ್ತಾನೆ, ಅದಾದ್ಮೇಲೆ ಮರ್ತೋಗ್ಬಿಡ್ತಾನೆ. ಈ ಫಿಲಿಸ್ಟೀನ್ ಜನರು ಏನು ಮಾಡ್ತಾರೆ, ಅಮೇಲೆಕ್ಯರು ಏನು ಮಾಡ್ತಾರೆ, ಇವನ ಫ್ಯಾಮ್ಲಿ ಇರಲಿ, ಇವನ ಕ್ಯಾಟಲ್, ಪಶು ಪಕ್ಷಿ ಎಲ್ಲವನ್ನ ಏನು ಮಾಡ್ತಾರೆ, ಓಡ್ಕೊಂಡು ಹೋಗ್ಬಿಡ್ತಾರೆ. ಓಡ್ಕೊಂಡು ಜೀವಂತವಾಗಿ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ. ಇವನು ಸ್ವಂತ ಜನ ಜೊತೆಯಲ್ಲಿ 600-700 ಜನ ಇರ್ತಾರೆ. ಇವ್ರ ಸ್ವಂತ ಆರ್ಮಿ ಜನ ಏನಂತ ಹೇಳ್ತಾರೆ, ಇವನು ಸಾಯಿಸನ ದಾವಿದ್, ಇವನಿಂದಾನೇ ನನಗೆ ಇಷ್ಟು ಕಷ್ಟ ಬಂತು ಅಂತ ಹೇಳಿ ಮಾಡ್ತಾರೆ. ಇವನ ಸ್ವಂತ ಆರ್ಮಿ ಇರುವಂಥ ಜನರು ಏನು ಹೇಳ್ತಾರೆ, ವಿರೋಧವಾಗಿ ಹೇಳ್ತಾರೆ. ಇವಾಗ ಅವನೇನು ಮಾಡ್ತಾನೆ, ಇವಾಗ ದೇವ್ರ ಹತ್ರ ಹೋಗಿ ಏನು ಮಾಡ್ತಾನೆ, ಬಲ ಪಡ್ತಾನೆ. ಅವನು ತನ್ನ ತಪ್ಪನ್ನು ಅರಿಕೆ ಮಾಡಿ ಏನಂತ ಹೇಳ್ತಾನೆ, ದೇವರೇ ನನ್ನನ್ನು ಬಲಪಡಿಸಿ ಅಂತ ಹೇಳಿದ ಮೇಲೆ ದೇವ್ರು ಇವ್ರಿಗೆ ತಿರುಗಿ ಏನು ಕೊಡ್ತಾರೆ, ಬಲವನ್ನು ಕೊಟ್ಟು ಇವನು ತನ್ನನ್ನು ತಾನು ದೇವರಲ್ಲಿ ಬಲಪಡಿಸ್ಕೊಳ್ಳೋ ಅಂತೇನಿದೆ. ನಾವು ಯಾವಾಗಲೂ ಏನು ಹೇಳ್ತೀವಿ, ನಾವು ನಮ್ಮ ಪ್ರಾರ್ಥನೆಯಲ್ಲಿ ರಿಪೆಂಟ್ ಮಾಡುವಾಗ ಮೊದಲು ನಾವು ಏನು ಮಾಡ್ತೀವಿ, ಮನಸ್ಸಾಂತರ ಪಟ್ಟು ದೇವರೇ ನನ್ನ ಕ್ಷಮಿಸಿ ಅಂತ ಹೇಳಿದ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ನಮ್ಮನ್ನು ನಾವು ದೇವರ ವಾಕ್ಯದಲ್ಲಿ ಬಲಪಡಿಸ್ಕೊಬೇಕು. ಹಲ್ಲೆಲೂಯಾ. ಬಲಪಡಿಸಿಕೊಂಡ ಮೇಲೆ ಈ ಅರಣ್ಯದಲ್ಲಿ ನಾವು ದಾಟಿ ಬರುವಾಗ ದೇವ್ರು ಏನು ಮಾಡ್ತಾರೆ, ತನ್ನ ವಾಕ್ಯವನ್ನು, ತನ್ನ ಅಭಿಷೇಕವನ್ನು, ಬಲವನ್ನು ಕೊಟ್ಟು ತಿರುಗಿ ನಮ್ಮನ್ನು ದೇವರು ಎದೆಲ್ಲ ನಾವು ಕಳೆದುಕೊಂಡು ಎಲ್ಲವನ್ನು ಏನು ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾರೆ, ನಮ್ಗೆ ವಾಪಸ್ ಕೊಡ್ತಾರೆ. ಯಾಕಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಏನಾಗ್ತಾನೆ, ದಾವೀದನು ನೆಕ್ಸ್ಟ್ ಚಾಪ್ಟ್ರಲ್ಲಿ ನೆಕ್ಸ್ಟ್ ಇದರಲ್ಲಿ ಏನಾಗ್ತಾನೆ, ರಾಜನಾಗಿ ಮಾಡ್ತಾನೆ. ಆಮೇನ್, ಹಲ್ಲೆಲೂಯಾ. 15 ವರ್ಷ ದಾವೀದನು ಕಷ್ಟಪಡ್ತಾನೆ. ಅವನ ಅಭಿಷೇಕ ಪಡೆದುಕೊಂಡಿದ್ದಕ್ಕೂ ಅವನು ರಾಜ ಆಗೋದಕ್ಕೂ 15 ವರ್ಷ ಗ್ಯಾಪ್ ಇದೆ. ಯೋಸೇಫಿನ ಜೀವನದಲ್ಲಿ 13 ವರ್ಷ ದೇವ್ರ ಟೈಮ್ ತಗೊಳ್ತಾರೆ. ಮೋಸೆ ಜೀವನದಲ್ಲಿ 40 ವರ್ಷ ಅರಣ್ಯದಲ್ಲಿ ಇರ್ತಾರೆ. ನಮ್ಮ ಜೀವನದಲ್ಲೂ ಸಹ ಆದರೆ ಯೋಸೇಫಿನ ಜೀವನದಲ್ಲೂ ನೋಡಿ, ದಾವೀದನ ಜೀವನದಲ್ಲೂ ನೋಡಿ, ಅರಣ್ಯದಲ್ಲೂ ಸಹ ದೇವರು ಅವ್ರನ್ನ ಏನು ಮಾಡ್ತಾರೆ, ಆಶೀರ್ವದಿಸ್ತಾರೆ. ಎಲ್ಲರೂ ಅರಣ್ಯದಲ್ಲೇ ಅವ್ರು ಬಾಳ್ತಿದ್ರು, ಏನಾಗತ್ತೆ, ದೇವರು ಅವರನ್ನು ಆಶೀರ್ವದಿಸಿ ಅವ್ರನ್ನ ನೋಡ್ಕೊಳ್ತಾರೆ. ಎಷ್ಟೋ ಸತಿ ನಾವು ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ಕೇಳುವಾಗ, ದೇವರೇ ಈ ಅರಣ್ಯದಲ್ಲಿ ಯಾಕೆ ನನಗೆ ಅತಿಶಯ ಮಾಡ್ತಾರೆ. ಇವಾಗಲೂ ನಾವು ಏನು ಮಾಡ್ತೀವಿ ಅಂದರೆ, ವಿ ಆಲ್ವೇಸ್ ಲುಕ್ ಅಟ್ ದ ಎಂಡ್ ಗೋಲ್. ಏನಂತ ಹೇಳ್ತೀವಿ, ದೇವರೇ ಅರಣ್ಯ ಬಿಟ್ಟು ಇವಾಗ ನನಗೆ ಅತಿಶಯ ಮಾಡ್ತಾರೆ, ಅರಣ್ಯ ಬಿಟ್ಟು ಇವಾಗ ನನಗೆ ಅಭಿಷೇಕ ಕೊಡ್ತೀರಾ, ಯಾವಾಗ ಅಂತ ಏನು ಮಾಡ್ತಾ ಇರ್ತೀವಿ, ಒಂದು ವಿಷಯಕ್ಕೋಸ್ಕರ ಏನು ಮಾಡ್ತಾ ಇರ್ತೀವಿ, ಹೋರಾಡ್ತಾನೆ ಇರ್ತೀವಿ ದೇವ್ರ ಹತ್ರ. ಒಂದು ವಿಷಯಕ್ಕೋಸ್ಕರ ಹೋರಾಡೋದು ತಪ್ಪಾದ ವಿಷಯವಲ್ಲ. ಆದರೆ ನಾವು ಎಷ್ಟೋ ಸತಿ ಏನು ಮಾಡ್ತೀವಿ ಅಂದರೆ, ಇವಾಗ ದೇವ್ರು ಏನು ಮಾಡ್ತಾ ಇರ್ತಾರೆ, ಎವ್ರಿ ಡೇ ದೇವ್ರು ನನ್ನನ್ನು ಸಂಧಿಸ್ತಾ ಇರೋದು ನಾನು ಏನು ಮಾಡಿಬಿಡ್ತೀನಿ, ಮರ್ತೋಗ್ತೀವಿ. ವಿ ಆರ್ ನಾಟ್ ಗ್ರೇಟ್ಫುಲ್ ಟು ಗಾಡ್. ಎಷ್ಟೋ ಸತಿ ಮೊದಲನೇ ತೆಸ್ಸಲೋನಿಕರು, ಇದನ್ನು ಮಾತ್ರ ಓದಿ ಮುಗಿಸೋಣ. ಮೊದಲನೇ ತೆಸ್ಸಲೋನಿಯನ್ಸ್, ಫಸ್ಟ್ ಥೆಸ್ಸಲೋನಿಯನ್ಸ್ 5ನೇ ಅಧ್ಯಾಯ 16, 17, 18. ಫಸ್ಟ್ ಥೆಸ್ಸಲೋನಿಯನ್ಸ್ 5ನೇ ಅಧ್ಯಾಯ ವಚನ 16, 17. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತೋತ್ರ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಆಮೆನ್. ಅಲ್ಲೆಲ್ಲೂ ಸುಲಭವಾದ ವಾಕ್ಯ, ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಏನಂತ ಹೇಳ್ತಾ ಇದ್ದಾರೆ, ಎಲ್ಲದಲ್ಲಿಯೂ ಸಂತೋಷವಾಗಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿ. ನೆಕ್ಸ್ಟ್ ಏನ್ ಹೇಳ್ತಾರೆ, ಎಲ್ಲದಲ್ಲಿಯೂ ದೇವರಿಗೆ ಏನ್ ಮಾಡಿ, ಕೃತಜ್ಞತಾ ಸ್ತೋತ್ರ ಹೇಳಿ ಅಂತ.
ನಾವು ಅತಿಶಯಗೋಸ್ಕರ ವೇಟ್ ಮಾಡ್ತಾ ಇರುವಾಗ ದೇವರೇ, ಯಾಕಂದ್ರೆ ನಮ್ಮ ದೇವರು ಏನು ಮಾಡ್ತಾರೆ, ಸುಲಭವಾಗಿ ಎಲ್ಲರ ಥರ ನಡೆಸುವಂಥ ದೇವರಲ್ಲ, ಅತಿಶಯಗಳನ್ನು ಮಾಡಿ ನಮ್ಮನ್ನು ನಡೆಸುವಂಥ ದೇವರು. ಆದರೆ ನಾವು ಕೃತಜ್ಞತಾ ಸ್ತೋತ್ರ ಇಲ್ಲದೆ ಇರುವಂಥ ಮನುಷ್ಯರಾಗಿರುವಾಗ, ಎವ್ರಿ ಡೇ ಥಿಂಗ್ಸ್, ದೇವ್ರು ನಮ್ಮ ಜೀವನದಲ್ಲಿ ಮಾಡಿರುವಂಥ ವಿಷಯಗಳಾಗಲಿ, ಅನುದಿನವೂ ನಮ್ಮ ನೀಡ್ಸ್, ಹಂಗಂದ್ರೆ ನಮ್ಗೆ ಏನೆಲ್ಲ ಬೇಕೋ ಅದೆಲ್ಲ ಮೀಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆಲ್ಲ ನಾವು ಸ್ತೋತ್ರ ಹೇಳದೇ ಇರುವಾಗ ಏನಾಗುತ್ತಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನು ಮಾಡ್ತಾ ಇರ್ತೀವಿ, ಆ ವಿಷಯ ಒಂದು ಸಿಕ್ಕಿದ್ರೂ ಸಹ ನಾವೇನು ಮಾಡೋಕ್ಕಾಗಲ್ಲ, ಸಂತೋಷವಾಗಿರೋಕ್ಕಾಗಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಬೇಕು ಅಂತ ಆಸೆ ಪಡ್ತೀವಿ. ನಾನು ಸಹ ಒಂದು ವಿಷಯ ಏನು ಅನ್ಕೊಳ್ತಾ ಇದ್ದೆ ಅಂದರೆ, ನಾನು ಸ್ವಲ್ಪ ಕಾಲಕ್ಕೆ ಮುಂಚೆ ಏನು ಅನ್ಕೊಳ್ತಾ ಇದ್ದೆ ಅಂದರೆ, ನಾನು ದೇವ್ರ ಹತ್ರ ಒಂದು ವೇಳೆ ಹೇಳ್ಬಿಟ್ರೆ, ದೇವರೇ ನೀವು ಕೊಟ್ಟಿರೋದಕ್ಕೋಸ್ಕರ ಸ್ತೋತ್ರ ನಾನು ಹೇಳ್ಬಿಟ್ರೆ, ಇಷ್ಟಲ್ಲೇ ದೇವ್ರು ನನ್ನ ನಿಲ್ಲಿಸ್ಬಿಡ್ತಾರೆ. ಇವಾಗಲೂ ಏನಿರಬೇಕು, ನನ್ನಲ್ಲಿ ಆಸೆ ಇರಬೇಕು, ಹೆಚ್ಚಾಗಿ ಮಾಡಬೇಕು, ದೇವ್ರಿಗೋಸ್ಕರ ಇನ್ನೂ ಹೆಚ್ಚಾಗಿ ಮಾಡಬೇಕು, ನನ್ನ ಜೀವನದಲ್ಲಿ ಇನ್ನೇನು ಬೇಕು, ಇನ್ನೂ ಹೆಚ್ಚಾಗಿ ಆಸೆ ಪಡಬೇಕು, ಯಾವುದಲ್ಲೂ ಸಹ ಏನಾಗಿರಬಾರ್ದು, ಕಡಿಮೆಯಾಗಿ ಆಸೆ ಪಡಬಾರ್ದು. ನನ್ನ ಪ್ರಾರ್ಥನೆಗಳು ಯಾವ ರೀತಿ ಇರ್ತಾ ಇದೆ ಅಂದರೆ, ದೇವರೇ ಇಷ್ಟು ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಬೇಕು, ನನಗೆ ಇನ್ನೂ ಸ್ವಲ್ಪ ಏನಕ್ಕೆ ಬೇಕು, ನಿಮ್ಮ ರಾಜ್ಯಕ್ಕೋಸ್ಕರನೇ ಬೇಕು, ನಿಮಗೋಸ್ಕರನೇ ಬೇಕು ಸಂತೋಷ. ಆದರೆ ಐ ಡು ನಾಟ್ ವಾಂಟ್ ಟು ಬಿ ಸ್ಯಾಟಿಸ್ಫೈಡ್, ಅಂದರೆ ನಾನು ಯಾವಾಗಲೂ ಏನಾಗಿರಬಾರ್ದು, ಇನ್ನೂ ನನಗೆ ಹೆಚ್ಚಾಗಿ ಏನಿರಬೇಕು, ಆಸೆ ಇನ್ನೂ ಹೆಚ್ಚಾಗಿ ಏನಿರಬೇಕು, ಇನ್ನೂ ನನಗೆ ಇನ್ನೂ ಸ್ವಲ್ಪ ಬೇಕು. ಯಾಕಂದರೆ ದೇವ್ರ ರಾಜ್ಯಕ್ಕೆ ಒಂದು ವೇಳೆ ನಾನು ಹೇಳ್ಬಿಟ್ರೆ, ದೇವರೇ ಒಂದು 100 ಜನ ಬಂದರೆ ಸಾಕು ದೇವ್ರೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ಇಲ್ಲ, ನಾವು ಮಾಡಿದ್ರೆ ದೇವ್ರಿಗೋಸ್ಕರ ದೊಡ್ಡದಾಗಿ ಮಾಡಬೇಕು ಅಂತ ಎಲ್ರಿಗೂ ಏನಿರುತ್ತೆ, ಆಸೆ ಇರುತ್ತೆ. ಸೊ ಐ ಥಾಟ್ ಇಟ್ ವಾಸ್, ನಾನೇನು ಅಂದ್ಕೊಳ್ತಾ ಇದ್ದೆ ಅಂದರೆ, ಇಷ್ಟೇ ನಮ್ಮ ಜೀವನ, ನಾನು ಈ ರೀತಿ ಹೇಳ್ಬಿಟ್ರೆ ದೇವ್ರು ನನ್ನ ಏನು ಮಾಡಲ್ಲ, ಸ್ತೋತ್ರ ಹೇಳ್ಬಿಟ್ರೆ ನಾನು ಏನಾಗುತ್ತೆ, ಇಷ್ಟಲ್ಲೇ ದೇವ್ರು ನಿಲ್ಲಿಸ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ಪ್ರಾರ್ಥನೆ ಏನಿರುತ್ತೆ, ದೊಡ್ಡ ವಿಷಯ ಮಾಡಿ ದೇವ್ರೆ, ಅತಿಶಯವನ್ನು ಮಾಡಿ ಅರ್ಪಣೆ ಮಾಡಿ ನಾವು ಏನು ಮಾಡ್ತೀವಿ, ದೊಡ್ಡ ದೊಡ್ಡ ವಿಷಯ ಆಸೆ ಪಡ್ತೀವಿ. ಆದರೆ ದೇವರು ಒಂದು ವೇಳೆ ಆ ವಿಷಯವನ್ನು ಕೊಟ್ಟರೂ ಸಹ ನನ್ನಲ್ಲಿ ಏನಿರಲ್ಲ, ಸಂತೋಷ ಇರಲ್ಲ. ಯಾಕೆ? ದೇವರು ನನ್ನ ಎವ್ರಿ ಡೇ ನೀಡ್ಸ್ ಮೀಟ್ ಮಾಡುವಾಗಲೇ ನಾನು ಏನು ಮಾಡ್ತಾ ಇಲ್ಲ, ನನ್ನ ಅನುದಿನದ ಆಹಾರವನ್ನು ದೇವ್ರು ನನಗೆ ಕೊಡ್ತಾ ಇರಬೇಕು. ಯಾಕಂದರೆ ಮತ್ತೆಯು 6ನೇ ಅಧ್ಯಾಯದಲ್ಲಿ ದೇವ್ರು ಏನಂತ ಹೇಳ್ತಾರೆ, ನಿನ್ನ ಅನುದಿನದ ಆಹಾರವನ್ನು ನಾನು ಏನು ಮಾಡ್ತೀನಿ, ಪೋಷಿಸ್ತೀನಿ ಅಂತ ಹೇಳ್ತಾರೆ. ದೇವರ ವಾಕ್ಯವನ್ನು ಹೇಳಿದರೂ ಸಹ ನನ್ನ ಮನಸ್ಸಲ್ಲಿ ಏನು ಬರ್ತಾ ಇಲ್ಲ, ಆ ಒಂದು ನೆರವು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರುವುದರಿಂದ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ, ಸ್ತೋತ್ರ ಹೇಳುವುದು ಏನಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ, ಅಷ್ಟಲ್ಲೇ ದೇವ್ರು ನನ್ನನ್ನು ಮುಗಿಸ್ಬಿಡ್ತಾರೆ. ಆದರೆ ನಾವು ಸ್ತೋತ್ರ ಹೇಳೋದು ಏನಕ್ಕೋಸ್ಕರ, ದೇವರು ದೊಡ್ಡ ವಿಷಯ ಮಾಡದೇ ಇದ್ದಿರ್ಬೋದು ಇನ್ನೂ, ಆದರೆ ಎವ್ರಿ ಡೇ ನೀಡ್ಸ್ನ ಏನು ಮಾಡ್ತಾ ಇದ್ದಾರೆ, ಮೀಟ್ ಮಾಡ್ತಾ ಇದ್ದಾರೆ. ಆ ಪೂರೈಸ್ತಾ ಇದ್ದಾರೆ. ನನ್ನ ಸ್ತೋತ್ರ ಹೇಳುವಾಗ ದೇವರ ದೊಡ್ಡ ವಿಷಯ ಮಾಡುವಾಗ ನನಗೇನಾಗುತ್ತೆ, ಸ್ಯಾಟಿಸ್ಫೈಡ್ ಆಗಿರ್ತೀವಿ. ಇಲ್ಲದೆ ಹೋದರೆ ದೇವರ ದೊಡ್ಡ ಅತಿಶಯ ಮಾಡಿದ್ರೂ ನಾನು ಏನು ಆಸೆ ಪಡ್ತಾ ಇರ್ತೀನಿ, ಇನ್ನೂ ಸ್ವಲ್ಪ ಬೇಕು. ಇದನ್ನು ನಾವು ನೆಕ್ಸ್ಟ್ ವೀಕ್ ನೋಡೋಣ, ಇನ್ನೂ ಸ್ವಲ್ಪ ಹೆಚ್ಚಾಗಿ ನೋಡೋಣ. ಆದರೆ ಇವತ್ತಿಗೆ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡುವಾಗ, ನಾವು ಕೇಳುವಾಗ ದೇವ್ರ ಹತ್ರ, ದೇವರೇ ನನ್ನ ಜೀವನ ಏನು, ಇಷ್ಟೇನಾ? ಯಾಕಂದರೆ ಮೊನ್ನೆ ಅಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಾನು ಏನು ಹೇಳ್ದೆ ಗೊತ್ತಾ, ಅಮ್ಮ ಹತ್ರ ನಾನೇನು ಹೇಳ್ತಾ ಇದ್ದೆ ಅಂದರೆ, ಸಮ್ಟೈಮ್ಸ್ ನನಗೇನು ಫೀಲ್ ಆಗುತ್ತೆ ಅಂದರೆ, ನಾನು ಎಷ್ಟೋ ವಿಷಯಗಳು ಮಾಡೋದ್ರಿಂದ ದೇವ್ರು ನನಗೇನು ಮಾಡ್ತಾ ಇದ್ದಾರೆ, ತಡೆ ಮಾಡ್ತಾ ಇದ್ದಾರೆ, ನಾನು ಫೀಲ್ ಆಗ್ತಾ ಇದೆ ಅಂತ ಹೇಳಿದೆ. ಹಾಗಂದರೆ ಎಷ್ಟು ದೊಡ್ಡ ದೊಡ್ಡ ವಿಷಯಗಳು ಮಾಡೋದ್ರಿಂದ ಯಾರು ತಡೆ ಆಗ್ತಾ ಇದ್ದಾರೆ, ದೇವರೇ ನನಗೆ ತಡೆಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಮಾತು ಹೇಳ್ಬಿಟ್ಟೆ. ಏನಕ್ಕೋಸ್ಕರ ಹೇಳಿದೆ ಅಂದರೆ, ಅದಕ್ಕೆ 1 ವೀಕ್ 2 ವೀಕ್ಸ್ 3 ವೀಕ್ಸ್ ಅಲ್ಲ, 3-4 ಮಂತ್ಸಿಂದ ಏನಾಗ್ತಾ ಇದೆ, ನಾನು ಕೇಳುವಂಥ ವಿಷಯ ದೇವ್ರ ಹತ್ರ ಏನಾಗ್ತಾ ಇಲ್ಲ, ಸರಿಯಾಗಿ ಸಿಗ್ತಾ ಇಲ್ಲ. ಆ ಕಾರಣದಿಂದ ನಾನು ಏನು ಹೇಳ್ತಾ ಇದ್ದೀನಿ, ಮೇ ಬಿ ಗಾಡ್ ಇಸ್ ದ ಒನ್ ಸ್ಟಾಪಿಂಗ್ ಮೀ ಫ್ರಮ್ ಆ ರೀತಿ ಡೈರೆಕ್ಟಾಗಿ ಹೇಳಿಲ್ಲ, ಇಂಡೈರೆಕ್ಟಾಗಿ ಹೇಳಿದೆ. ಅದೇ ಮೀನಿಂಗ್ ಅದೇ. ಏನಂತ, ದೇವರು ನಮಗೆ ಎಷ್ಟೋ ವಿಷಯಗಳು ಏನಾಗ್ತಾ ಇದ್ದಾರೆ, ಮಾಡದೆ ನನಗೇನು ಮಾಡ್ತಾ ಇದ್ದಾರೆ, ತಡೆ ಆಗ್ತಾ ಇದೆ. ಯಾಕಂದರೆ ಎಷ್ಟೋ ವಿಷಯ ದೇವ್ರಿಗೋಸ್ಕರ ಮಾಡಬೇಕು ಅಂತ ಆಸೆ ಇದೆ, ಆದರೆ ಏನಾಗ್ತಾ ಇದೆ, ತಡೆಗಳು. ಅದನ್ನು ಮಾತ್ರ ಅಲ್ಲ, ಐ ವಾಸ್ ಲೈಕ್, ಐ ಡೋಂಟ್ ವಾಂಟ್ ಟು ಲಿವ್ ಅ ನಾರ್ಮಲ್ ಲೈಫ್. ಅಂದರೆ ಏನೋ ಒಂದು ಜೀವನ ಬಾಳಿದ್ವಿ, ಸತ್ತದ್ವಿ, ನನಗೆ ಇರಬಾರ್ದು. ಏನು ಮಾಡಿದೆ, ನಾನು ಇಷ್ಟೇ ಒಂದು 40-50 ವರ್ಷನೇ ಇದ್ರೂ ನಾನು ಏನಾಗಿರಬೇಕು, ದೇವ್ರಿಗೋಸ್ಕರ ನಾನು ಇಷ್ಟು ಮಾಡಿದೆ ಅಂತ ನನಗೇನಾಗಬೇಕು, ಇರಬೇಕು ಅಂತ ನಾನು ಅಮ್ಮ ಹತ್ರ ಹೇಳ್ತಾ ಇದ್ದೆ. ಆ ರೀತಿ ಹೇಳ್ತಾ ಇರಬೇಕಾದ್ರೆ ದೇವ್ರು ನನ್ನ ಜೊತೆ ನೆಕ್ಸ್ಟ್ ಡೇ ಮಾತಾಡಿದ್ರು. ಏನು ಮಾತಾಡಿದ್ರು ಅಂದರೆ, ಅರ್ಲಿ ಮಾರ್ನಿಂಗ್ ನಾನು ಏನು ಮಾಡ್ತೀನಿ ಅಂದರೆ, ವಾಕ್ಯಗಳು ಕೇಳಿಸ್ಕೊಳ್ತೀನಿ. ಎವ್ರಿ ಡೇ ಮಾರ್ನಿಂಗ್ ಕೇಳಿಸ್ಕೊಳ್ಬೇಕಾದ್ರೆ ದೇವ್ರು ಏನು ಹೇಳ್ತಾ ಇದ್ದಾರೆ, ನೀನು ಇಷ್ಟರಲ್ಲಿ ನೀನು ಸ್ತೋತ್ರ ಹೇಳಿಲ್ಲ ಅಂದರೆ, ನೀನು ಎಷ್ಟೇ ದೊಡ್ಡ ವಿಷಯ ಮಾಡಿದ್ರು ಏನು ಮಾಡಲ್ಲ, ನಿನ್ನ ಮನಸ್ಸಿನಲ್ಲಿ ಸ್ತೋತ್ರ ಬರುವುದಿಲ್ಲ. ಅದನ್ನು ಕೇಳುವಾಗ ಒಂದು 1 hour ಸರ್ಮನ್ ಇರ್ಬೋದು, ಅದು 1 hour ಒಂದು ಮೆಸೇಜ್ ಯಾವುದೋ ಒಂದು ಬೆಳಗ್ಗೆನೇ ಏನಾಯ್ತು ಅಂದರೆ ಆಟೋಮೆಟಿಕ್ಕಾಗಿ ಪ್ಲೇ ಆಯಿತು. ಅದನ್ನು ಕೇಳಿಸ್ಕೊಳ್ಳುವಾಗ ಏನು ಅರ್ಥ ಆಯ್ತು ಅಂದರೆ, ಎಷ್ಟೋ ವಿಷಯಗಳನ್ನು ದೇವರು ಮಾಡೋದಕ್ಕೆ ನಾನು ತಡೆಯಾಗಿದ್ದೀನಿ, ನೀವು ತಡೆಯಾಗಿದ್ದೀರಿ. ನಿಮ್ಮ ಜೀವನದಲ್ಲಿ ದೇವರು ಆಶೀರ್ವಾದ ಕೊಡಬೇಕು ಅಂತ ಅವ್ರೇನು ತಡೆ ಮಾಡ್ತಾ ಇಲ್ಲ.
ನಾನು ಒಂದು ಸರಿಯಾದ ವಿಷಯವನ್ನು ಆಸೆ ಪಡ್ತಾ ಇಲ್ಲ, ಅಥವಾ ದೇವರ ಚಿತ್ತಕ್ಕೆ ಅನುಸಾರವಾಗಿ ಆಸೆ ಪಡ್ತಾ ಇಲ್ಲ. ನಾನು ತಯಾರು ಇಲ್ಲದೆ ಇರುವಾಗ ಅದನ್ನು ಪಡೆದುಕೊಂಡು ಏನು ಮಾಡ್ತೀವಿ, ಕಳೆದುಕೊಳ್ತೀವಿ, ಅಥವಾ ನನಗೇನಿರಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ದೇವರು ನಮ್ಮ ಜೀವನದಲ್ಲಿ ವಿಷಯಗಳನ್ನು ಕೊಡುವಾಗ ಹಿ ವಾಂಟ್ಸ್ ಅಸ್ ಟು ಬಿ ಸ್ಯಾಟಿಸ್ಫೈಡ್. ದೇವ್ರು ನಮ್ಮ ಜೀವನದಲ್ಲಿ ವಿಷಯವನ್ನು ಕೊಡುವಾಗ ಅದು ನನಗೆ ದೇವರೇ ಸಾಕು, ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ಬೇಕು ಅಂತ ಏನು ಮಾಡ್ತಾ ಇದ್ದಾರೆ, ಆಸೆ ಪಡ್ತಾರೆ. ಆದರೆ ಅದನ್ನು ಪಡೆದುಕೊಳ್ಳುವುದಕ್ಕೆ, ವಾಗ್ದಾನಗಳನ್ನು, ದೇವರ ಪ್ರಾಮಿಸಸ್ನ ಪಡೆದುಕೊಳ್ಳೋದಕ್ಕೆ ನಾನು ಏನು ಮಾಡಬೇಕು, ಕಾದಿರುವುದು ಮಾತ್ರ ಅಲ್ಲ, ಇರುವುದಲ್ಲಿ ಸ್ತೋತ್ರ ಮಾಡಬೇಕು. ದೇವರು ಅತಿಶಯ ಮಾಡದೇ ಇರ್ಬೋದು, ಆದರೆ ನನ್ನ ಏನು ಮಾಡ್ತಾ ಇಲ್ಲ, ಇವತ್ತು ಊಟ ಇಲ್ಲದೆ ನಾನು ಏನು ಮಾಡ್ತಾ ಇಲ್ಲ, ಮಲಗಿಸ್ತಾ ಇಲ್ಲ. ಪ್ರಾರ್ಥಿಸೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾ ಕಾಲವಿದೆ. ನಮ್ಮನ್ನು ನೀವು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನಿಮ್ಮ ವಾಕ್ಯದಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಹೌದಪ್ಪ, ಈ ಮೂರು ಜನರ ಜೀವನವನ್ನು ನೋಡಿದ್ವಿ ಅಪ್ಪ. ಮೋಸೆ ಆಗಿರಲಿ, ದಾವಿದಾಗಿರಲಿ, ಯೋಸೆಫ್ ಆಗಿರಲಿ, ಎಲ್ಲರನ್ನೂ ಅರಣ್ಯದಲ್ಲಿ ನೀವು ಕರೆದುಕೊಂಡು ಹೋಗಿ ಬರ್ತೀರಾ ಅಪ್ಪ. ನಮ್ಮ ಜೀವನದಲ್ಲಿ ನಾವು ಯಾವ ಅರಣ್ಯದಲ್ಲಿ ಇದ್ದೀವಿ ನಮ್ಮನ್ನು ನೀವು ಕಲಿಸಿ ಅಪ್ಪ. ಅರಣ್ಯದಲ್ಲೂ ಸಹ ನಮ್ಮನ್ನು ಆಶೀರ್ವದಿಸುವಂಥ ದೇವರು, ನಮ್ಮ ವಾಗ್ದಾನಗಳನ್ನು ನೆರವೇರಿಸುವಂಥ ದೇವರು ನಮ್ಮ ಜೀವನದಲ್ಲಿ ವಾಗ್ದಾನವನ್ನು ಕೊಡಿ. ಎಷ್ಟೋ ಜನರಿಗೆ ಅಪ್ಪ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಎಷ್ಟೋ ಕಷ್ಟಗಳಿಂದ ಬರ್ತಾ ಇರ್ತಾರೆ ಸಭೆಗಳಿಗೆ. ಹೌದಪ್ಪ, ಅವ್ರಿಗೆ ಯಾವಾಗಾದ್ರೂ ನೀವು ಆಶೀರ್ವಾದ ಕೊಡಲ್ವಾ, ಯಾವಾಗಾದ್ರೂ ಅತಿಶಯ ಕೊಡ, ಯಾವಾಗಾದ್ರೂ ಒಳ್ಳೆ ಆರೋಗ್ಯ ನನ್ನಲ್ಲಿ ಇರಲ್ವಾ ಅಂತ ಪ್ರಾರ್ಥಿಸುವಂಥ ಎಷ್ಟೋ ಜನರಿದ್ದಾರಪ್ಪ. ನೀವು ಅತಿಶಯವನ್ನು ಮಾಡೋಕ್ಕೆ ತಯಾರಾಗಿದ್ದರೆ, ಆದರೆ ನನ್ನ ಗುಣವನ್ನು, ನಾನು ದೇವರಿಗೆ ವಿರೋಧವಾಗಿರುವಂಥ ಎಷ್ಟೋ ವಿಷಯಗಳು ನಾನು ಮಾರ್ಪಡಿಸಿಕೊಂಡು, ನಾನು ರಿಪೆಂಟೆಂಟ್, ನಾನು ಮನಸ್ಸಾಂತರ ಪಡುವುದಕ್ಕೆ ತಯಾರಾಗಿದ್ದೀನಿ ಅಂತ ಮಾತ್ರ ನೋಡ್ತಾ ಇದ್ದೀರಾ ದೇವರೇ. ನಮ್ಮ ಪ್ರಾರ್ಥನೆಗಳನ್ನ ಮನಸ್ಸಾಂತರ ಪಟ್ಟು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಾಗ ಪರಲೋಕದಲ್ಲಿರುವಂಥ ತಂದೆ ನಮ್ಮನ್ನು ನೀವೇ ಸ್ವಲ್ಪ ನೋಡಿಕೊಳ್ತೀರಾ. ಹೌದಪ್ಪ, ಎಲ್ಲ ವಿಷಯಗಳು ನಾನು ನೋಡಿಕೊಂಡು ನಿಮ್ಮನ್ನು ಪೂರೈಸ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ದೀರಲ್ಲ, ಆ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸಿ. ಎಷ್ಟೋ ಜನರಿಗಿರುವಂಥ ಸಮಾಧಾನ ಇಲ್ಲದೆ ಇರುವುದನ್ನು ನೀವು ಸಮಾಧಾನವನ್ನು ಕೊಡಿ. ಯಾಕಂದರೆ ನೀವು ಹೇಳಿದಿರಲ್ಲ, ಇಲ್ಲೇ ಕಷ್ಟಪಟ್ಟು ಭಾರ ಹೊರುವವರೇ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿನ ಕೊಡ್ತೀನಿ ಅಂತ. ಆ ವಿಶ್ರಾಂತಿಯನ್ನು ನಾವು ಪಡೆದುಕೊಂಡು, ಹೌದಪ್ಪ, ಇಸ್ರೇಲ್ ಜನರ ರೀತಿಯಲ್ಲಿ ಯಾವಾಗಲೂ ಕಂಪ್ಲೇಂಟ್ ಮಾಡೋದಂತೆ, ಯಾವಾಗ ನೋಡಿದ್ರು ನಾವು ಮುರುಮುರು ಮಾಡದಂತೆ, ಸ್ವಲ್ಪ ಹೌದಪ್ಪ, ನಾವು ಯಾವಾಗ ನೋಡಿದ್ರು ನಿಮಗೆ ವಿರೋಧವಾಗಿ ಮಾತಾಡದಂತೆ, ನಿಮಗೆ ಸ್ವಲ್ಪ ನೀವಿಷ್ಟೇ ನಮ್ಮನ್ನು ಕಷ್ಟದ ದಾರಿಗಳಲ್ಲಿ ಕರೆದುಕೊಂಡು ಹೋದ್ರು, ನೀವು ಕೀರ್ತನೆ 23 ಹೇಳುವ ಪ್ರಕಾರ ನಾನು ಹೌದಪ್ಪ ನೀವು ನಮ್ಮ ಜೊತೆ ಇದ್ದೀರಂತ ನಂಬುವುದಕ್ಕೆ ಸಹಾಯ ಮಾಡಿ. ಇಂದು ಎಂದು ಮಾದೇ ದೇವರ ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.